ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ವಾಣಿ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಹರ ನಮ ಪಾರ್ವತೀಪತೆ ಹರ ಹರ ಮಹಾದೇವ್. ಶ್ರೀ ಗುರು ವೇದವ್ಯಾಸ ಭಗವಾನೇ ನಮಃ. ನಮಸ್ತೆ. ಅಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಶ್ರಾವಣ ಪೂರ್ಣಿಮೆ ಅಥವಾ ರಕ್ಷಾ ಪೂರ್ಣಿಮೆಯ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದೆಯೂ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲೆಂದು ಆಶಿಸುತ್ತಾ ಈ ದಿನದ ವಿಶೇಷ ಕಾರ್ಯಕ್ರಮ ರಕ್ಷಾ ಪೂರ್ಣಿಮೆ ಅಥವಾ ನೂಲ ಹುಣ್ಣಿಮೆಯ ಒಂದು ಕಾಲದ ಪಂಚಾಂಗ ವಿಚಾರ, ಕುಂಡಲಿ ವಿಚಾರ ಹಾಗೂ ಸರಳವಾದ ಭವಿಷ್ಯ ವಿಚಾರಗಳನ್ನು ಈಗ ಅರಿತುಕೊಳ್ಳಲು ಪ್ರಯತ್ನ ಪಡೋಣ. ಇದೇ ಆಗಸ್ಟ್ 19 ಸೋಮವಾರದಂದು ಮೂರನೇ ಶ್ರಾವಣ ಸೋಮವಾರದಂದು ಅಲ್ಲಿ ವಿಶೇಷವಾಗಿ ನಡೆಯುವಂತಹ ಶ್ರಾವಣ ಪೂರ್ಣಿಮೆಯನ್ನು ದೇಶಾದ್ಯಂತ ಒಂದು ವ್ರತ, ನಿಯಮ ಹಾಗೂ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಶ್ರಾವಣ ಮಾಸವು ವ್ರತಗಳ ಒಂದು ರಾಜ ಅಂತ ಕರೆಯಲ್ಪಡ್ತದೆ. ನಾನಾ ರೀತಿಯ ಹಬ್ಬ ಹರಿದಿನಗಳು ಜೊತೆಗೆ ವ್ರತಗಳು ಬರುವಂಥದ್ದು ಚಾತುರ್ಮಾಸದ ಒಂದು ಪ್ರಮುಖವಾದ ಘಟ್ಟ. ಹಾಗಾಗಿ ಈ ಚಾತುರ್ಮಾಸದಲ್ಲಿ ಬರುವಂತಹ ಶ್ರಾವಣ ಹುಣ್ಣಿಮೆಗೆ ಅದರದೇ ಆದ ಮಹತ್ವ ಇದೆ. ಅದನ್ನು ರಕ್ಷಾ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಜೊತೆಗೆ ಈ ಯಜ್ಞೋಪವೀತ ಮಾಡುವಂಥ ನೂಲ ಹುಣ್ಣಿಮೆ, ಯಜ್ಞೋಪವೀತವನ್ನು ಅಲ್ಲಿ ಬದಲಿಸುವಂತಹ ಒಂದು ಪ್ರಕ್ರಿಯೆ. ಯಾರ್ಯಾರು ಯಜ್ಞೋಪವೀತ ಅಧಿಕಾರಿಗಳು ಇರ್ತಾರೋ ಅಂಥವರು ಆ ಯಜ್ಞೋಪವೀತವನ್ನು ಈ ದಿನ ಬದಲಿಸುವಂಥದ್ದು. ಜೊತೆಗೆ ಆ ಉಪಕರ್ಮ ಹೋಮ ಎಂಬ ಹೋಮವನ್ನು ಆಚರಣೆ ಮಾಡಿ ಅಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅಥವಾ ಗುರುಗಳಿಂದ ಅಥವಾ ಪುರೋಹಿತರಿಂದ ಒಂದು ಯಜ್ಞೋಪವೀತವನ್ನು ತಾವು ಧಾರಣೆ ಮಾಡಿಕೊಳ್ಳುವಂಥ ಪದ್ಧತಿ. ಇದು ಬಹಳಷ್ಟು ಶತಮಾನಗಳಿಂದಲೂ ನಡೆದುಕೊಂಡು ಬಂದಂಥ ಪದ್ಧತಿ. ಅಲ್ಲದೆ ಈ ದಿನ ಒಂದು ಹಯಗ್ರೀವ ಜಯಂತಿ ಎಂಬ ಹಯಗ್ರೀವ ಅವತಾರವಾದಂತಹ ದಿನ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇದೆ. ಅದೇ ರೀತಿ ಸಂಸ್ಕೃತ ದಿನಾಚರಣೆ ಎಂದು ಆಚರಣೆ ಮಾಡುವಂಥ ಪದ್ಧತಿನಿದೆ. ಹಾಗೆಯೇ ರಕ್ಷಾ ಪೂರ್ಣಿಮೆ ಅದರ ಹೆಸರೇ ಹೇಳುವಂತೆ ರಕ್ಷಾಬಂಧನವು ಈ ದಿನದ ಒಂದು ಪ್ರಮುಖವಾದ ಘಟ್ಟ. ದೇಶಾದ್ಯಂತದಲ್ಲಿ ಜಾತಿಗಳ ಭೇದ ಇಲ್ಲದೆ ರಕ್ಷಾಬಂಧನವನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಇದಕ್ಕೆಲ್ಲ ಪೌರಾಣಿಕ ಹಿನ್ನೆಲೆ ಖಂಡಿತ ಇರುತ್ತೆ. ಈ ಶ್ರಾವಣ ಮಾಸದಲ್ಲಿ ಯಾವುದೇ ಒಂದು ಸೂತ್ರವನ್ನು ಅಂದರೆ ನೂಲನ್ನು, ಯಾವುದೇ ಒಂದು ರೀತಿಯ ನೂಲನ್ನು ಅಲ್ಲಿ ನಾವು ನಮ್ಮ ಕೈನಲ್ಲೋ ಕತ್ತಿನಲ್ಲೋ ಅಥವಾ ಭುಜದ ಮೇಲೋ ಅಥವಾ ದೇಹದ ಧಾರಣೆ ಮಾಡಿಕೊಂಡ್ರೆ, ಅದರಲ್ಲೂ ವಿಶೇಷವಾಗಿ ಶ್ರಾವಣ ಪೂರ್ಣಿಮೆ ಎಂದು ನಾವು ಧರಿಸಿಕೊಂಡ್ರೆ ನಮ್ಮಲ್ಲಿ ಆ ಒಂದು ಶ್ರೀ ರಕ್ಷೆ ಸಿಗತ್ತೆ. ಅಂದರೆ ಆ ಭಗವದ್ ಅನುಗ್ರಹಪೂರ್ವಕವಾದ ತರಂಗಗಳು ಆ ಹುಣ್ಣಿಮೆಯ ಕಾಲದಲ್ಲಿರುತ್ತವೆ. ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ನಮ್ಮ ಒಂದು ಈ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಬಹಳಷ್ಟು ಒಂದು ಮಹತ್ವಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಆ ಹುಣ್ಣಿಮೆಯ ಕಾಲದಲ್ಲಿ ಒಂದು ದೈವಿ ತರಂಗಗಳು ಅಥವಾ ಸಕಾರಾತ್ಮಕವಾದ ಶಕ್ತಿಗಳು ಉತ್ಪನ್ನವಾಗುವಂಥ ಕಾಲದಲ್ಲಿ ನಾವು ಮಾಡುವಂಥ ಯಾವುದೇ ರೀತಿಯ ಧಾರ್ಮಿಕ ಆಚರಣೆ, ಪೂಜೆ ಪುನಸ್ಕಾರಗಳು ಅಥವಾ ಇಂತಹ ಒಂದು ರಕ್ಷಾ ಸ್ತೋತ್ರ ಅಥವಾ ಯಜ್ಞೋಪವೀತ ಇತ್ಯಾದಿಗಳನ್ನು ಧಾರಣೆ ಮಾಡೋದ್ರಿಂದ ಅಲ್ಲಿ ನಮ್ಮ ಒಂದು ದೇಹದ ಮೇಲೆ, ಮನಸ್ಸಿನ ಮೇಲೆ ಧನಾತ್ಮಕವಾದ ಪರಿಣಾಮಗಳು ಆಗುತ್ತವೆ ಅಂತ ಕಂಡು ಬಂದಿದೆ. ಜೊತೆಗೆ ಈ ಧರಿಸುವಂಥ ಈ ಕೈಗಿನ ಮಣಿಗಂಠದಲ್ಲಿ ಧರಿಸುವಂಥ ಯಾವುದೇ ರೀತಿಯ ರಕ್ಷಾ ಬಂಧನ ಆಗಲಿ ಅಥವಾ ಈ ಯಜ್ಞೋಪವೀತಗಳಾಗಲಿ, ನಮ್ಮ ಈ ಭುಜದ ಮೇಲೆ ನಾವು ಧಾರಣೆ ಮಾಡುವಂಥ ಯಜ್ಞೋಪವೀತ ಅಥವಾ ಕತ್ತಿನಲ್ಲಿ ಧಾರಣೆ ಮಾಡುವಂಥ ಯಾವುದೇ ರೀತಿಯ ರಕ್ಷಾ ಅಥವಾ ಪೂಜೆ ಮಾಡಿದಂತಹ ರಕ್ಷಾ ಸೂತ್ರಗಳಾಗಲಿ ಅವುಗಳು ನಮ್ಮ ಮೇಲೆ ದೀರ್ಘಕಾಲದವರೆಗೂ ಉತ್ತಮ ಪರಿಣಾಮವನ್ನು ಬೀರುತ್ತೆ. ಮನಸ್ಸನ್ನು ಅದು ಶಾಂತಗೊಳಿಸುತ್ತೆ. ಮನಸ್ಸಿನಲ್ಲಿ ಉತ್ಪನ್ನವಾಗುವಂಥ ಋಣಾತ್ಮಕವನ್ನು ಕಡಿಮೆ ಮಾಡಿ ಧನಾತ್ಮಕ ಚಿಂತನೆಯನ್ನು, ಧೈರ್ಯವನ್ನು, ಉತ್ಸಾಹವನ್ನು, ಕ್ರಿಯಾಶೀಲತೆಯನ್ನು ತುಂಬುವಂಥ ಕೆಲಸ ಈ ಸೂತ್ರಗಳಿಂದ ಆಗತ್ತೆ ಅನ್ನೋದು ಕಂಡು ಬರುತ್ತೇನೆ. ಹಾಗಾಗಿ ಪ್ರತಿಯೊಂದು ಆಚರಣೆ ಹಿನ್ನೆಲೆಗೂ ಒಂದು ಅದರದೇ ಆದ ಮಹತ್ವ ಮತ್ತು ವೈಜ್ಞಾನಿಕವಾದ ಕಾರಣ ಸಿಗುತ್ತೆ. ಇನ್ನು ಈ ರಕ್ಷಾ ಪೂರ್ಣಿಮೆಯ ಒಂದು ರಕ್ಷಾಬಂಧನದ ಪ್ರಕ್ರಿಯೆ, ಅದಕ್ಕೆ ಮಹಾಭಾರತ ಕಾಲದಿಂದಲೂ ಬಂದಂತಹ ಒಂದು ಕಥೆಯ ಉದಾಹರಣೆಯನ್ನು ಹೇಳ್ತಾರೆ. ಅಲ್ಲಿ ವಿಶೇಷವಾಗಿ ಈ ಮಹಾಭಾರತದ ಕಾಲದಲ್ಲಿ ಭಗವಾನ್ ಶ್ರೀಕೃಷ್ಣನು ಅಲ್ಲಿ ಶಿಶುಪಾಲನ ವಧೆ ಮಾಡಬೇಕಾದ್ರೆ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡ್ತಾನೆ. ಆ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡುವಾಗ ಆ ಒಂದು ವೇಗದಲ್ಲಿ ಆ ಚಕ್ರದ ಒಂದು ಭಾಗ ಶ್ರೀಕೃಷ್ಣನ ಕೈಯ ಮಣಿಗಂಟು ಅಂದರೆ ಈಗ ನಾವು ಕಟ್ತೀವಲ್ಲ ರಕ್ಷಾಬಂಧನ ಎಲ್ಲ ಕಟ್ಟುವಂಥ ರಿಸ್ಟ್ ಅಂತ ಹೇಳ್ತೀವಲ್ಲ ಅಂಥ ಮಣಿಕಂಟಿಗೆ ಅಲ್ಲಿ ತಾಗಿ ರಕ್ತಸ್ರಾವ ಆಗುತ್ತೆ. ಆಗ
ಅಲ್ಲೇ ಇದ್ದಂತಹ ದ್ರೌಪದಿ ದೇವಿಯು ಆ ಒಂದು ರಕ್ತಸ್ರಾವವನ್ನು ನೋಡಿ ತಡೆಯಲಾಗದೆ ತನ್ನ ಸೀರೆಯ ಒಂದು ಭಾಗವನ್ನು ಹರಿದು ಅಲ್ಲಿ ಶ್ರೀಕೃಷ್ಣನ ಒಂದು ಕೈಗೆ ಪಟ್ಟಿಯನ್ನು ಕಟ್ಟಿದ್ದಾಳೆ. ಶ್ರೀಕೃಷ್ಣನ ಕೈಗೆ ರಕ್ತಸ್ರಾವ ಆಗದಂತೆ ಆ ಪಟ್ಟಿಯನ್ನು ಕಟ್ಟಿದ್ದಾಳೆ ಎಂಬ ಒಂದು ಕಥೆಯಲ್ಲಿ ಬರುತ್ತೆ. ಹಾಗಾಗಿ ಅದರಿಂದ ಅವನ ರಕ್ತಸ್ರಾವ ನಿಲ್ಲುತ್ತೆ. ಆತನು ಮುಂದೆ ಆ ಒಂದು ಯಶಸ್ವಿಯಾಗಿ ಶಿಶುಪಾಲನ ವಧೆಯನ್ನು ಮಾಡ್ತಾನೆ. ಆವಾಗ ಭಗವಾನ್ ಶ್ರೀಕೃಷ್ಣನು ಆ ದ್ರೌಪದಿಯ ಒಂದು ಆ ಉಪಕಾರದ ಸ್ಮರಣೆಗಾಗಿ ಅಥವಾ ಆ ಕಾಲದಲ್ಲಿ ಮಾಡಿದಂತಹ ದ್ರೌಪದಿ ಮಾಡಿದಂಥ ಒಂದು ಮಹತ್ ಕಾರ್ಯಕ್ಕಾಗಿ ಅದರ ಒಂದು ಸ್ಮರಣಾರ್ಥವಾಗಿ ಅದು ಆ ಹುಣ್ಣಿಮೆಯ ದಿನ, ಶ್ರಾವಣ ಮಾಸದ ಹುಣ್ಣಿಮೆ ದಿನ ಆಗಿರೋ ಕಾರಣ ಅಲ್ಲಿ ಆ ದ್ರೌಪದಿಯ ಒಂದು ಜ್ಞಾಪಕಾರ್ಥವಾಗಿಯೂ ಅವಳ ಒಂದು ಉಪಕಾರ ಸ್ಮರಣೆಗಾಗಿ ಜೊತೆಗೆ ಸಹೋದರ ಮತ್ತು ಸಹೋದರಿಯರ ಒಂದು ಬಾಂಧವ್ಯದ ಒಂದು ಸಂಕೇತವಾಗಿ ಆ ದಿನವನ್ನು ರಕ್ಷಾಬಂಧನ ಅಥವಾ ರಕ್ಷಾ ಪೂರ್ಣಿಮೆಗೆ ಆಚರಣೆ ಮಾಡಬೇಕು. ಅಲ್ಲಿ ಭಗವಂತ ಶ್ರೀಕೃಷ್ಣನ ನೆನಪು ಮಾಡಿದಂಗಾಗತ್ತೆ. ಅದೇ ರೀತಿ ಮಹಾ ಸಾಧ್ವಿಮಣಿ ದ್ರೌಪದಿಯ ಒಂದು ನಾವು ನೆನಪು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಆ ಒಂದು ಎರಡೂ ಆದರ್ಶಗಳನ್ನು ಇಟ್ಟುಕೊಂಡು ಸಹೋದರ ಸಹೋದರಿಯರ ಬಾಂಧವ್ಯ ಬಂಧನದ ಒಂದು ದಿನ ಆಗಲಿ ಎಂದು ಶ್ರೀಕೃಷ್ಣನಲ್ಲಿ ಆ ಒಂದು ದ್ರೌಪದಿಗೆ ವರರೂಪವಾಗಿ ಆ ಒಂದು ರಕ್ಷಾಬಂಧನದ ರಕ್ಷಾಪೂರ್ಣೆನ ಸಮರ್ಪಣೆ ಮಾಡ್ತಾನೆ ಎಂಬ ಕಥೆ ಇದು ಮಹಾಭಾರತದಲ್ಲಿ ಉಲ್ಲೇಖ ಆಗುತ್ತೆ. ಇದಲ್ಲದೆ ಇನ್ನು ವಿವಿಧ ರೀತಿಯ ಈ ವಿಷ್ಣು ಪುರಾಣ, ಶಿವಪುರಾಣ ಇರ್ಬೋದು ಅಥವಾ ಶಿವನ ಚರಿತ್ರೆಗಳಲ್ಲಿ ಅಲ್ಲಿ ವಿವಿಧ ಕಾಲಗಳಲ್ಲಿ ದೇವರು ತಮ್ಮ ಒಂದು ಪತ್ನಿಯರಿಂದ, ತಮ್ಮ ಸಹೋದರ ವರ್ಗದಿಂದ ಅಥವಾ ಇನ್ನಿತರ ಋಷಿಗಳಿಂದ, ತಮ್ಮ ಗುರುಗಳಿಂದ ಇಂಥ ಒಂದು ರಕ್ಷಾಬಂಧನವನ್ನು ಕಟ್ಟಿಕೊಂಡು ಅಥವಾ ಕಂಕಣ ಅಂದರೆ ಅಲ್ಲಿ ಈ ಸೂತ್ರವನ್ನು ಹೇಳ್ತಾರೆ. ಹಾಗಾಗಿ ಇವಾಗಲೂ ಈ ಯಜ್ಞ ಹವನಗಳನ್ನು ಅಥವಾ ವಿವಿಧ ಯಜ್ಞ ಸತ್ರಗಳನ್ನು ಮಾಡುವಾಗ ಅಥವಾ ಈ ಕೆಲವೊಂದು ದೇವಾಲಯಗಳಲ್ಲಿ ಅಲ್ಲಿ ನಡೆಸುವಂಥ ಕಾಲಾವಧಿಯ ಒಂದು ನಡೆಸುವಂಥ ಒಂದು ಈ ಜಾತ್ರೆ, ರಥೋತ್ಸವ, ಬ್ರಹ್ಮಕಲಶೋತ್ಸವ ಅದಕ್ಕೆ ಪೂರ್ವದಲ್ಲಿ 1 ವಾರ ಮುಂಚೆನೋ 5 ದಿನದ ಮುಂಚೆನೋ ಇದು ಕೆಲವೊಂದು ಭಾಗಗಳಲ್ಲಿ 9 ದಿನ ಮುಂಚೆನೋ ಅಲ್ಲಿನ ಒಂದು ಸ್ಥಳದ ಆಚಾರ ಪದ್ಧತಿಯಿಂದ ಕಂಕಣ ಧಾರಣೆ ಅಂತ ಅಲ್ಲಿ ಒಂದು ಆ ಸೂತ್ರವನ್ನು ಕಟ್ತಾರೆ. ಆ ಕಂಕಣದಲ್ಲಿ ವಿವಿಧವಾದ ಪವಿತ್ರವಾದ ಗಂಟುಗಳನ್ನು, ಪವಿತ್ರವಾದಂತಹ ಆ ಸೂತ್ರಗಳನ್ನು ಧರಿಸಿ ಅಲ್ಲಿ ಕಂಕಣ ಧರಿಸುವಂತಹ ಪದ್ಧತಿ ಅನ್ನೋದು ಈಗಲೂ ಇದೆ. ಹಾಗಾಗಿ ಅಲ್ಲೊಂದು ರಕ್ಷಾ ಸೂತ್ರಕ್ಕೆ ಪೌರಾಣಿಕವಾಗಿ ವೈದಿಕವಾದ ಹಿನ್ನೆಲೆಗಳು ಸಹ ಇರುತ್ತವೆ. ಹಾಗಾಗಿ ಆ ಸೂತ್ರಗಳು ನಮ್ಮನ್ನು ಧನಾತ್ಮಕದ ಕಡೆಗೆ, ನಮ್ಮನ್ನು ಒಂದು ಉತ್ತಮ ವಿಚಾರದ ಕಡೆಗೆ, ಜೊತೆಗೆ ಧಾರ್ಮಿಕತೆಯ ಕಡೆಗೆ ನಮ್ಮನ್ನು ಪ್ರೇರೇಪಣೆ ಮಾಡುವಂಥ ಒಂದು ಸಹಾಯವನ್ನು ಮಾಡುತ್ತೆ. ಜೊತೆಗೆ ಇನ್ನು ಹಲವಾರು ಬೇರೆ ಕಾರಣಗಳಿಗೆ ಸಹ ಅಲ್ಲಿ ಭಯ ಭೀತಿ ಆದಾಗ ಅಥವಾ ಯುದ್ಧ ಕಾಲದಲ್ಲಿ ವಿಜಯಕ್ಕೆ ನಮಗೆ ಕೊರತೆ ಬಂದಾಗ ಅಥವಾ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಪದೇ ಪದೇ ವಿಘ್ನಗಳು ಬಂದಾಗ, ದೃಷ್ಟಿ ಬಾಧೆಗಳು ಬಂದಾಗ, ಶತ್ರು ಪೀಡೆಗಳು ಬಂದಾಗ ಅಥವಾ ಯಾವುದೇ ರೀತಿಯ ನಾವು ಹೇಳುವಂಥ ಮಾಟ ಮಂತ್ರ ಅಭಿಚಾರ ಕೃತ್ರಿಮ ಅಂತ ಹೇಳಿದ್ವಿ ಅದರ ದೋಷ ನಿವಾರಣೆಗೂ ಹಿಂದಿನಿಂದಲೂ ಈ ಒಂದು ರಕ್ಷಾ ಸೂತ್ರವನ್ನು, ರಕ್ಷಾಬಂಧನವನ್ನು ಅಥವಾ ದಾರಗಳನ್ನು ಪೂಜೆ ಮಾಡಿದ ದೇವರ ಒಂದು ಸಾನ್ನಿಧ್ಯವೋ, ವಿಶೇಷವಾಗಿ ಆಂಜನೇಯ ದೇವಿ ಸಾನ್ನಿಧ್ಯ, ಗಣೇಶನ ಸಾನ್ನಿಧ್ಯ, ಜೊತೆಗೆ ಈ ನರಸಿಂಹಸ್ವಾಮಿಯ ಸಾನ್ನಿಧ್ಯ ಮುಂತಾದ ಒಂದು ಹಲವಾರು ದೇವಗಳಲ್ಲಿ ಈಗಲೂ ಆ ಒಂದು ದೇವರ ಒಂದು ಪಾದದಲ್ಲಿ ಇಟ್ಟು ಪೂಜೆ ಮಾಡಿದ ಸೂತ್ರವನ್ನು ಅಥವಾ ದಾರವನ್ನು ಕಟ್ಟಿ ಅವರಿಗೆ ಒಂದು ಆ ಭಯ ನಿವಾರಣೆ, ದೋಷ ನಿವಾರಣೆಗೆ ಅಥವಾ ದುಷ್ಟ ಶಕ್ತಿಗಳ ನಿವಾರಣೆಗೆ ಸಹಾಯ ಆಗುವಂಥ ಒಂದು ಪ್ರಕ್ರಿಯೆ ಬರುತ್ತೆ. ಹಾಗಾಗಿ ಈ ದಿನ ಈ ರಕ್ಷಾ ಪೂರ್ಣಿಮೆಯು ರಕ್ಷಾಬಂಧನವನ್ನು ಅಷ್ಟೇ ಅಲ್ಲದೆ ಈ ಋಗುಪಕರ್ಮ, ಯಜುರುಪಕರ್ಮ ಅಂದರೆ 2 ಉಪಕರ್ಮ ಈ ದಿನ ಬರುತ್ತೆ. ಆಗಸ್ಟ್ 19 ಸೋಮವಾರದಂದು ಅಂದರೆ ಋಗ್ವೇದಿಗಳಿಗೂ ಅಥವಾ ಯಜುರ್ವೇದಿಗಳಿಗೂ ಈ ದಿನ ಉಪಕರ್ಮ ಆಚರಣೆ ಮಾಡೋದು. ಈ ದಿನ ವಿಶೇಷ ಅಂದರೆ ಶ್ರವಣ ನಕ್ಷತ್ರ. ಹಾಗಾಗಿ ಶ್ರಾವಣದ ಪೂರ್ಣಿಮೆಯಿಂದ ಶ್ರವಣ ನಕ್ಷತ್ರ ಬರುವಂಥದ್ದು. ಕೆಲವೊಂದು ಕಾಲದಲ್ಲಿ ಹಿಂದೂ ಮುಂದಿನ ದಿನಗಳಲ್ಲಿ ವ್ಯತ್ಯಾಸವಾಗಿ ಬರುವಂಥದ್ದು ಇರುತ್ತೆ. ಆದರೆ ವಿಶೇಷವಾಗಿ ಅಲ್ಲಿ ಆ ಹುಣ್ಣಿಮೆಯ ದಿನ ಶ್ರವಣ ನಕ್ಷತ್ರದಲ್ಲಿ ಚಂದ್ರನ ಒಂದು ಇರುವಿಕೆ, ಅದು ಚಂದ್ರನ ಒಂದು ಸ್ವಂತ ನಕ್ಷತ್ರ. ಈ ರೋಹಿಣಿ, ಹಸ್ತ ಮತ್ತು ಶ್ರವಣ ಅನ್ನೋದು ಚಂದ್ರನ ಒಂದು ಸ್ವಂತ ದಶಾ ನಕ್ಷತ್ರ ಆಗಿರುತ್ತೆ. ಯಾರ್ಯಾರು ಹುಟ್ಟುವಾಗ ಶ್ರವಣ ನಕ್ಷತ್ರ ಇರುತ್ತೆ ಅಂಥವರಿಗೆ ಹುಟ್ಟುವಾಗ ಜನ್ಮದಲ್ಲಿ ಚಂದ್ರದಶ ಬರುತ್ತೆ. ರೋಹಿಣಿ ನಕ್ಷತ್ರಕ್ಕೆ ಚಂದ್ರದಶ ಬರುತ್ತೆ. ಹಸ್ತ ನಕ್ಷತ್ರ ಇದ್ದವರಿಗೆ ಚಂದ್ರದಶ ಬರುತ್ತೆ. ಹಾಗಾಗಿ ಇದು ಚಂದ್ರನ ದಶಾ ನಕ್ಷತ್ರ ಆಗಿರುತ್ತೆ. ಭಾಳಷ್ಟು ಒಂದು ಪ್ರಮುಖವಾದ ಸಾತ್ವಿಕ ಗುಣ, ದೈವಿ ಗುಣ, ಧಾರ್ಮಿಕ ಗುಣಗಳನ್ನು ಒಂದು ವ್ಯಕ್ತಪಡಿಸುವಂಥ ಶಕ್ತಿ ಈ ಶ್ರವಣ ನಕ್ಷತ್ರಕ್ಕಿರುತ್ತೆ. ಅಲ್ಲಿ ಭಗವಾನ್ ಈ ನಾರಾಯಣನು ಅಲ್ಲಿ ವೆಂಕಟೇಶ್ವರ ಅವತಾರ ಅಂದರೆ ತಿರುಮಲ ತಿರುಪತಿಯ ಒಂದು ಕಥೆಯಲ್ಲಿ ಚರಿತ್ರೆಯಲ್ಲಿ ಬರುತ್ತೆ. ಆತನ ಒಂದು ಜನ್ಮ ನಕ್ಷತ್ರವು ಶ್ರವಣ ನಕ್ಷತ್ರ ಅಥವಾ ಆ ಒಂದು ತಿರುವೋಣಂ ನಕ್ಷತ್ರ ಅಂತ ಸಹ ಕರೀತಾರೆ. ಹಾಗಾಗಿ ಅಂಥ ಒಂದು ಅವತಾರ ಆದಂಥದ್ದು ಈ ಶ್ರವಣ ನಕ್ಷತ್ರದಲ್ಲಿ ಒಂದು ಕಥೆ ಬರುತ್ತೆ. ಅಲ್ಲದೆ ವಿವಿಧ ರೀತಿಯ ಸಾಧು ಸತ್ಪುರುಷರು, ಮಹಾನ್ ಸಾಧಕರು ಸಹ ಈ ನಕ್ಷತ್ರದಲ್ಲಿ ಜನ್ಮ ತಳೆದಿರುವಂಥ ಒಂದು ಕಥೆಗಳಲ್ಲಿ ಉದಾಹರಣೆ ಬರುತ್ತೆ. ಹಾಗಾಗಿ ಈ ಶ್ರಾವಣ ಪೂರ್ಣಿಮೆಯಂದು ವಿಶೇಷವಾಗಿ ಯಾವುದೇ ರೀತಿಯಲ್ಲಿ ನೀವು ಮಾಡುವಂತಹ ಈ ದೈವಿಕ ಆಚರಣೆ ಮಾಡಿ ಅಂದು ಧರಿಸುವಂಥ ಯಾವುದೇ ರಕ್ಷಾ ಸೂತ್ರವು, ಅದು ರಕ್ಷಾಬಂಧನ ಆಗಿರ್ಬೋದು, ಯಜ್ಞೋಪವೀತ ಆಗಿರ್ಬೋದು ಅಥವಾ ಇನ್ನಿತರ ನೀವು ಯಾವುದೇ ರೀತಿಯ ದೇವರುಗಳೆಲ್ಲ ಅಥವಾ ದೇವಾಲಯಗಳಿಂದಲೋ ಪಡೆದು ಅಥವಾ ನಿಮ್ಮ ಒಂದು ಗುರು ಹಿರಿಯರ ಸಮ್ಮುಖದಿಂದಲೋ ಪಡೆದು ಅಂದು ಧರಿಸಿದಂತಹ ಒಂದು ಸೂತ್ರ ಅಂದರೆ ದಾರ ಅಥವಾ ನೂಲು ಅಂತ ಹೇಳ್ತೀವಿ.
ಒಂದು ಸೂತ್ರ ದಾರ ಅಥವಾ ನೂಲನ್ನು ಈ ದಿನ ಧಾರಣೆ ಮಾಡಿದರೆ ಅದು ನಮಗೆ ಮುಂದಿನ ವರ್ಷ ಪೂರ್ತಿ ಅಂದರೆ ಮುಂದಿನ ಒಂದು ಈ ಶ್ರಾವಣ ಹುಣ್ಣಿಮೆ ಬರುವವರೆಗೂ ಅದರಿಂದ ನಮಗೆ ರಕ್ಷಣೆ ದೊರೆಯುತ್ತೆ. ಅಂದಿನವರೆಗೂ ನಾವು ಅದನ್ನು ಧಾರಣೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ. ಇದರಲ್ಲಿ ಸ್ತ್ರೀ ಪುರುಷ ವರ್ಗ ಭೇದ. ಉದಾಹರಣೆಗೆ ಈಗ ಈ ಯಜ್ಞೋಪವೀತ ಅಥವಾ ಜನಿವಾರವನ್ನು ಪುರುಷರು ಮಾತ್ರ ಧಾರಣೆ ಮಾಡುವಂಥ ಪದ್ಧತಿ ಇದೆ. ಆದರೆ ಹಿಂದೆ ವೇದಕಾಲದಲ್ಲಿ ಅಲ್ಲಿ ಸ್ತ್ರೀಯರಿಗೂ ಆ ಯಜ್ಞೋಪವೀತ ಧಾರಣೆ ಮಾಡೋ ಅಧಿಕಾರ ಇತ್ತು ಎಂದು ಕಂಡುಬರುತ್ತೆ. ಅದರಲ್ಲೂ ಈಗಲೂ ಈ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡೋರಿಗೆ ಯಜ್ಞೋಪವೀತವನ್ನು ಮಹಿಳೆಯರು ಧಾರಣೆ ಮಾಡಬಹುದು ಅನ್ನೋದು ಕೆಲವೊಂದು ಗ್ರಂಥಗಳ ಉಲ್ಲೇಖ ಇದೆ. ಹಾಗೆ ಅಲ್ಲಿ ಅವರಿಗೆ ಆ ಯಜ್ಞೋಪವೀತದಲ್ಲಿ ಒಂದು ಧಾರಣೆ ಮಾಡುವಂಥ ಅಧಿಕಾರ ಅಥವಾ ಆಸಕ್ತಿ ಇಲ್ಲ ಅಂದರೂ ಯಾವುದೇ ರೀತಿಯ ಇಂತಹ ಪೂಜೆ ಮಾಡಿದ ದೇವರ ದೇವಸ್ಥಾನದಲ್ಲೋ ಅಥವಾ ಗಣೇಶನೋ ಆಂಜನೇಯನೋ ಅಥವಾ ಇನ್ನಿತರ ದೇವಿಯ ಸಾನ್ನಿಧ್ಯದಲ್ಲೋ ಈ ದಿನ ಇಟ್ಟು ಪೂಜೆ ಮಾಡಿದಂಥ ಯಾವುದೇ ರೀತಿಯ ಕೆಂಪು ಬಣ್ಣದ ದಾರವನ್ನಾಗಲಿ ಅಥವಾ ಹಸಿರು ಬಣ್ಣದ ದಾರವನ್ನಾಗಲಿ ಕಪ್ಪು ಬಣ್ಣದ ದಾರವನ್ನಾಗಲಿ ಇದನ್ನು ಸಹ ಕತ್ತಿನಲ್ಲೋ ಕೈಯನ್ನಲ್ಲೋ ಅದನ್ನು ಧಾರಣೆ ಮಾಡ್ಬೋದು. ಹಾಗಾಗಿ ಅಂಥ ರೀತಿ ಯಾವುದೇ ರೀತಿಯ ಸೂತ್ರವನ್ನು ಧಾರಣೆ ಮಾಡ್ಬೋದಾಗಿದೆ. ಇವೆಲ್ಲವೂ ಅನುಚಾನವಾಗಿ ಹಿಂದಿನಿಂದ ಬಂದಂಥ ಒಂದು ಕಥೆಯ ಹಿನ್ನೆಲೆ ಆಯಿತು. ಇನ್ನು ಈ ಆಧುನಿಕ ಭಾರತ ಯುಗದಲ್ಲಿ ಸಹ ಹಾಗೆ ರಕ್ಷಾಬಂಧನವನ್ನು ವಿವಿಧ ಸಂದರ್ಭಗಳಲ್ಲಿ ಈ ಜನನಾಯಕರು ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು ಜೊತೆಗೆ ದೇಶದ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲೂ ರಕ್ಷಾಬಂಧನವನ್ನು ಹೆಚ್ಚು ಪ್ರಚಾರ ಮಾಡಿದ್ದಾರೆ. ಅಲ್ಲಿ ವಿಶೇಷವಾಗಿ ರವೀಂದ್ರನಾಥ್ ಟಾಗೋರರು ಬಂಗಾಳ ವಿಭಜನೆ ಕಾಲದಲ್ಲಿ ರಕ್ಷಾಬಂಧನದ ಚಳವಳಿನೇ ಮಾಡಿದರು ಎಂದು ಕಂಡುಬರುತ್ತೆ. ಇದಲ್ಲದೆ ಈ ಒಂದು ಹಿಂದಿನ ಚಳವಳಿಯ ಕಾಲದಲ್ಲಿ ನಮ್ಮ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ RSS ಎಂದು ನಾವು ಕರೀತೀವಿ, ಅವರು ಅಲ್ಲಲ್ಲಿ ಈ ಒಂದು ರಕ್ಷಾಬಂಧನದ ಅಭಿಯಾನವನ್ನು ಬಹಳ ಹಿಂದಿನ ಕಾಲದಲ್ಲಿ ಮಾಡಿಕೊಂಡು ಬರ್ತಾಯಿದ್ದಾರೆ. ಹೀಗೆ ಅನೇಕ ಈ ಸಾಮಾಜಿಕವಾದ ಜಾಗೃತಿಗೂ ಜೊತೆಗೆ ಜನರಲ್ಲಿ ಒಂದು ಬಾಂಧವ್ಯ ಜೊತೆಗೆ ಸಹೋದರ ಸಹೋದರಿ ಸಂಬಂಧ ವೃದ್ಧಿಯಾಗಲಿಕ್ಕೆ ಜೊತೆಗೆ ಜನರಲ್ಲಿ ಒಂದು ಐಕ್ಯತೆ, ಜನರಲ್ಲಿ ಒಂದು ಧೈರ್ಯ, ಜನರಲ್ಲಿ ಒಂದು ದೇಶಾಭಿಮಾನ ರಾಷ್ಟ್ರಾಭಿಮಾನ ಬರಲಿಕ್ಕೂ ಈ ಒಂದು ರಕ್ಷಾಬಂಧನ ಅಥವಾ ಇದರಿಂದ ಮಾಡುವಂಥ ಯಾವುದೇ ರೀತಿಯ ಒಂದು ಸೂತ್ರಧಾರಣೆ ನಮಗೆ ಒಂದು ಸಂಕಲ್ಪವನ್ನು ಅಂದರೆ ನಾವು ಇನ್ನು ಒಳ್ಳೆಯ ಕೆಲಸನ ಮಾಡ್ತೇವೆ, ನಾವು ನಿಷ್ಠರಾಗಿರ್ತೇವೆ, ನಾವು ರಾಷ್ಟ್ರಭಕ್ತಿಯನ್ನು ಮೆರೆಯುತ್ತೇವೆ ಅಥವಾ ನಾವು ನಮ್ಮ ಸಹೋದರ ಸಹೋದರಿ ವರ್ಗದಲ್ಲಿ ಉತ್ತಮವಾದ ಭಾವನೆಯಿಂದ ಇರ್ತೇವೆ ಅನ್ನೋದಕ್ಕೆ ಒಂದು ಸತ್ಸಂಕಲ್ಪವನ್ನು ಮಾಡಲಿಕ್ಕೆ ಇದು ಒಂದು ಸಾಧನ ಆಗಿರುತ್ತೆ. ಯಾಕಂದರೆ ಈ ಶ್ರಾವಣ ಮಾಸ ವಿಶೇಷವಾಗಿ ಮಳೆ ಗಾಳಿ ಚಳಿ ಬರುವಂಥ ಒಂದು ದಿನ, ಅಲ್ಲಿ ಆ ಕಾಲದಲ್ಲಿ ಹವಾಮಾನದ ವೈಪರೀತ್ಯ ಇರುತ್ತೆ. ಜೊತೆಗೆ ಜನರ ಮನಸ್ಸಲ್ಲಿ ಆ ಒಂದು ಹವಾಮಾನದ ವೈಪರೀತ್ಯದ ಕಾರಣದಿಂದಾಗಿ ಅಥವಾ ನಿರಂತರವಾದ ಮಳೆಯ ಕಾರಣದಿಂದಾಗಿ ಜನರಲ್ಲಿ ಒಂದು ಕೆಲವೊಮ್ಮೆ ನಕಾರಾತ್ಮಕ ಭಾವನೆ, ಋಣಾತ್ಮಕ ಭಾವನೆ, ನಿರಾಶಾವಾದ ಅಂದರೆ ಯಾವುದರಲ್ಲೊಂದು ಆಸಕ್ತಿ ಕಡಿಮೆ ಆಗುವಂಥದ್ದು, ಜೊತೆಗೆ ಒಂದು ಸಲ ಜನರಲ್ಲಿ ಮೌಢ್ಯ ಸೋಮಾರಿತನ ಇದೆಲ್ಲ ಬರ್ಬೋದಾಗಿದೆ. ಅದೆಲ್ಲ ಹಿಂದೆ ಅದನ್ನು ವೈಜ್ಞಾನಿಕವಾಗಿ ಕಂಡುಕೊಂಡಿದ್ದಾರೆ. ಅದೆಲ್ಲ ಬರದೇ ಇರಲಿ, ಜನರಲ್ಲಿ ಒಂದು ಜಾಗೃತಿ ಮೂಡಲಿ ಅನ್ನೋದಕ್ಕೆ ಈ ಶ್ರಾವಣ ಪೂರ್ಣಿಮೆನ ವಿಶೇಷವಾಗಿ ಅಲ್ಲಿ ಈ ರಕ್ಷಾಬಂಧನಕ್ಕೆ ರಕ್ಷಾ ಪೂರ್ಣಿಮೆಗಾಗಿ ಜೊತೆಗೆ ಅದು ಯಜ್ಞೋಪವೀತ ಧಾರಣೆಗೆ ಅಥವಾ ಇನ್ನಿತರ ಯಾವುದೇ ಸೂತ್ರ ಧಾರಣೆಗೆ. ಹಾಗಾಗಿ ಅಲ್ಲಿ ಪವಿತ್ರ ಅರ್ಪಣ ಅಂತ ಸಹ ಬರುತ್ತೆ. ಒಂದು ದೇವಾಲಯಗಳಲ್ಲಿ ಪವಿತ್ರ ಅರ್ಪಣ ಅಂತ ಮಾಡಿ ಪವಿತ್ರ ಆರೋಪಣ ಅಂತ ಮಾಡಿ ದೇವರಿಗೆ ಪವಿತ್ರದ ದಾರಗಳನ್ನು ಪೂಜೆ ಮಾಡಿ ಅದನ್ನು ಭಕ್ತರಿಗೆ ಹಂಚುವಂಥ ಪದ್ಧತಿ ಕೆಲವೊಂದು ದೇವಾಲಯಗಳಲ್ಲಿ ಈಗಲೂ ಇದೆ. ಹಾಗಾಗಿ ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಪೂಜೆಯನ್ನು ಮಾಡಿ ಇಂದು ಮಾಡಿದಂಥ ಈ ರಕ್ಷಾಬಂಧನದ ಧಾರಣೆಯು ನಿಮಗೆ ಆ ರಕ್ಷೆಯನ್ನು ಕೊಡುತ್ತೆ. ಇದಲ್ಲದೆ ಇತಿಹಾಸ ಕಾಲದಲ್ಲಿ ಚಿತ್ತೋರ್ಗಢ ಅಂತ ಬರುತ್ತೆ. ಚಿತ್ತೋರ್ಗಢದಲ್ಲಿ ಅಲ್ಲಿ ರಾಣಿ ಕರ್ಣಾವತಿ ಅಲ್ಲಿ ಒಂದು ಹಂತದಲ್ಲಿ ಅವಳಿಗೆ ಆ ಶತ್ರುಪೀಡ ಅಥವಾ ಮೊಘಲರ ಇನ್ನೊಂದು ವಿಭಾಗದಿಂದ ಅವಳಿಗೆ ಶತ್ರುಪೀಡ ಬಂದಾಗ ಆಕೆಯು ಸಾಕ್ಷಾತ್ ತನ್ನ ಒಂದು ರಕ್ಷಾಬಂಧನವನ್ನು ಕೊಡುಗೆಯಾಗಿ ಒಬ್ಬ ಆ ಕಾಲದಲ್ಲಿ ಆಳ್ವಿಕೆಯಲ್ಲಿದ್ದ ಚಕ್ರವರ್ತಿ ಆದಂತಹ ಹುಮಾಯೂನನಿಗೆ ಅಲ್ಲಿ ರಾಖಿ ಕಳಿಸಿದ ಉದಾಹರಣೆ ಕೆಲವೊಂದು ಇತಿಹಾಸದಲ್ಲಿ ಬರುತ್ತೆ. ಅದೇ ರೀತಿ ಅಲೆಕ್ಸಾಂಡರನ ಕಥೆಯಲ್ಲಿ ಅಲೆಕ್ಸಾಂಡರನ ಒಂದು ಪತ್ನಿಯಾದಂಥ ರುಕ್ಸಾನಳು ಅವನ ಪೌರೂರವನ್ನು ಎದುರು ಮಾಡ್ತಾರೆ. ಪೌರಸ್ ಕರೀತಾರೆ ಅಥವಾ ಪೌರೂರವ ಅಂತ ನಾವು ಕಥೆಯಲ್ಲಿ ಕರಿತೇವೆ. ಅಂಥ ಒಂದು ಪೌರೂರವನ್ನು ಅವನನ್ನು ಅದನ್ನು ಕೊಲ್ಲುವಷ್ಟು ಸಮರ್ಥನಾಗಿದ್ದಾನೆ. ಆದರೆ ಅವನು ಹತ್ಯೆ ಮಾಡದೇ ಇರಬೇಕು ಅಂಥೇಳಿ ಅಲೆಕ್ಸಾಂಡರನ ರಕ್ಷಣೆ ಮಾಡಬೇಕು, ತನ್ನ ಪತಿಯನ್ನು ರಕ್ಷಣೆ ಮಾಡಬೇಕು ಪುರೂರರು ಅಂಥೇಳಿ ಆಕೆಯು ಆ ಒಂದು ಸುದೀರ್ಘವಾದ ಸಮಾಲೋಚನೆ ನಡೆಸಿ ಅಲ್ಲಿ ಕೆಲವೊಬ್ಬರ ಸಲಹೆಯಂತೆ ಕೆಲವೊಬ್ಬರ ಪೌರೋಹಿತರ ಕೆಲವು ಹಿತರ ಸಲಹೆಯಂತೆ ಪುರೂರನಿಗೆ ಆಕೆಯು ಹೋಗಿ ರಕ್ಷಾಬಂಧನ ಕಟ್ತಾಳೆ. ಆವಾಗ ಆಕೆ ಸೋದರಿ ಎಂದು ಆಗ್ತಾಳೆ ಆತನಿಗೆ. ಹಾಗಾಗಿ ಸೋದರಿಯ ಒಂದು ಗಂಡನನ್ನು ಕೊಲ್ಲಲಿಕ್ಕೆ ಸಾಧ್ಯ ಆಗತ್ತಾ? ಹಾಗಾಗಿ ಆಕೆಯು ಅಲೆಕ್ಸಾಂಡರ್ನ ಹಾಗೆ ಉಳಿಸಿದ್ದಳು ಎಂದು ಕಂಡುಬರುತ್ತೆ. ಯಾಕಂದರೆ ಆ ಅಲೆಕ್ಸಾಂಡರ್ನು ಬೇರೆಲ್ಲ ಆತನು ಎಲ್ಲವನ್ನು ವಿಜಯ ಮಾಡಿಕೊಂಡು ಬಂದಿದ್ದ, ಆದರೆ ಪುರೂರವನ್ನು ಎದುರಿಸಲಿಕ್ಕಾಗೇ ಕಷ್ಟ ಆಗತ್ತೆ. ಅಂದಿನಿಂದ ಮತ್ತು ಅಲ್ಲಿಂದ ಅವನು ವಾಪಸ್ ಹೋಗ್ತಾನೆ. ಹಾಗೆ ಆ ಒಂದು ಅಲೆಕ್ಸಾಂಡರ್ನ ಕಥೆಯಲ್ಲಿ ಸಹ ಒಂದು ಆಕೆ ಅಲೆಕ್ಸಾಂಡರ್ನ ಪತ್ನಿಯವಳು ರುಕ್ಸಾನ ಎಂಬಳು ಅಲ್ಲಿ ಪುರೂರವನಿಗೆ ಈ ರಾಖಿಯನ್ನು ಕಟ್ಟಿದ್ದಳು ಎಂಬ ಕಥೆ ಇತಿಹಾಸದಲ್ಲಿ ಸಹ ಬರುತ್ತೆ. ಹಾಗಾಗಿ
ನಮ್ಮ ದೇಶದಲ್ಲಿ ವೈದಿಕ ಕಾಲದಲ್ಲೋ ಪುರಾಣದಲ್ಲೋ ವೇದದಲ್ಲೋ ಇತಿಹಾಸದಲ್ಲೋ ಅಥವಾ ಆಧುನಿಕ ಯುಗದಲ್ಲೋ ಈ ಒಂದು ರಕ್ಷಾ ಪೂರ್ಣಿಮೆ ರಕ್ಷಾಬಂಧನ ಜೊತೆಗೆ ಯಜ್ಞೋಪವೀತಧಾರಣೆ ನೂಲ ಹುಣ್ಣಿಮೆ ಆಚರಣೆ ಭಾಳಷ್ಟು ಒಂದು ಅನುಚಾನವಾಗಿ ಕಂಡುಬರುತ್ತೆ. ಇದನ್ನು ಈ ರೀತಿ ಆಚರಣೆ ಮಾಡ್ಬೋದು. ಅಥವಾ ಯಾವುದೇ ನಿಮ್ಮ ಪದ್ಧತಿ ಇಲ್ಲಾಂದರೆ ನೀವು ಮನೆಯಲ್ಲಿ ಈ ದಿನ ಯಾವುದೇ ನಿಮಗೆ ಗೊತ್ತಿರುವಂಥ ಯಾವುದೇ ದೇವರ ಮಂತ್ರ ಅಥವಾ ಯಾವುದೇ ರೀತಿಯ ದೇವರ ಶ್ಲೋಕವನ್ನಾಗಲಿ, ಉದಾಹರಣೆಗೆ ಓಂ ಗಂ ಗಣಪತಿ ನಮಃ, ಓಂ ನಮೋ ನಾರಾಯಣಾಯ ನಮಃ, ಓಂ ನಮಃ ಶಿವಾಯ ಅಥವಾ ಓಂ ಲಕ್ಷ್ಮೀ ನಾರಾಯಣ ನಮಃ, ಓಂ ನಮೋ ಪಾರ್ವತಿ ಪರಮೇಶ್ವರ ನಮಃ, ಈ ರೀತಿ ಯಾವುದೇ ನಿಮ್ಮ ಇಷ್ಟ ದೇವರೋ ಕುಲದೇವರೋ ಅಂತಹ ಮಂತ್ರಗಳನ್ನು ಹೇಳಿ ಅಲ್ಲಿ ನಿಮ್ಮ ದೇವರ ಮುಂದೆ ಯಾವುದೇ ರೀತಿಯ ನಿಮ್ಗೆ ಇಂತಹ ದಾರಗಳನ್ನಾಗಲಿ ರಕ್ಷಾ ಸೂತ್ರಗಳನ್ನಾಗಲಿ ಅದನ್ನು ಇಟ್ಟು ಮನೆ ಮಂದಿ ಪರಸ್ಪರ ಕಟ್ಬೋದು. ಉದಾಹರಣೆಗೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಅಥವಾ ಮಕ್ಕಳಿಗೆ ತಾಯಿ, ಈ ರೀತಿ ಸಹ ಕಟ್ಟಿಕೋಬೋದು. ಹಾಗಾಗಿ ಅಲ್ಲಿ ನಿಮಗೆ ನಾನು ಅದಕ್ಕೆ ದೇವಾಲಯಕ್ಕೆ ಹೋಗಬೇಕಾ ಅಥವಾ ಇಂಥ ಒಂದು ಸಂಘ ಸಂಸ್ಥೆಗಳಿಗೆ ಹೋಗಬೇಕಾ ಅನ್ನೋದು ಅದು ನಿಮ್ಮ ಒಂದು ಅನುಕೂಲತೆ ಅಥವಾ ಅನಾನುಕೂಲತೆಗೆ ಬಿಟ್ಟ ವಿಚಾರ. ಹಾಗಾಗಿ ಅಲ್ಲಿ ಯಾವುದೇ ಸೂತ್ರವನ್ನು ಇದನ್ನು ಧಾರಣೆ ಮಾಡ್ಬೋದು. ಯಜ್ಞೋಪವೀತ ಧಾರಣೆ ಮಾಡುವಂಥ ವಿಧಿ ಇಲ್ಲದವರು ಕೈನ ಮಣಿಕಟ್ಟಿಗೆ ಯಾವುದೇ ರೀತಿಯ ಒಂದು ಸೂತ್ರವನ್ನು ಅಥವಾ ದಾರವನ್ನು ಕಟ್ಟಿಕೊಳ್ಬೋದು. ಹಾಗಾಗಿ ಅಲ್ಲಿ ಇದು ನಮಗೆ ಆಧ್ಯಾತ್ಮಿಕವಾಗಿಯೂ ಧಾರ್ಮಿಕವಾಗಿಯೂ ಜೊತೆಗೆ ನಮ್ಮ ಒಂದು ವೈಯಕ್ತಿಕ ವಿಚಾರವಾಗಿಯೂ ಇದು ನಮಗೆ ಈ ದಿನ ಕಾಪಾಡುತ್ತೆ. ಈ ಬಾರಿಯ ಒಂದು ಶ್ರಾವಣ ಪೂರ್ಣಿಮೆಯಲ್ಲಿ ಬಹಳಷ್ಟು ವಿಶೇಷವಾದ ಗ್ರಹಯೋಗಗಳು ನಿರ್ಮಾಣ ಆಗುತ್ತೆ. ಆ ದಿನ ರಾಜಯೋಗ ಬರುತ್ತೆ, ಸುನಭ ಯೋಗ, ಪರ್ವತ ಯೋಗ, ತ್ರಿಗ್ರಹ ಯೋಗ. ಅಂದರೆ ಅಲ್ಲಿ ಸಿಂಹರಾಶಿಯಲ್ಲಿ ರವಿ ಬುಧ ಜೊತೆಗೆ ಶುಕ್ರರು ಇರುವಂಥ ಒಂದು ವಿಶೇಷವಾದ ಸನ್ನಿವೇಶ ನಡೆಯುತ್ತೆ. ಚಂದ್ರನು ಅಲ್ಲಿರುವಂಥ ಶ್ರವಣ ನಕ್ಷತ್ರದ ಯೋಗ, ಅಲ್ಲಿ ಈ ಒಂದು ನಕ್ಷತ್ರದ ಯೋಗ, ಈ ದಿನದ ಒಂದು ಶೋಭನ ಯೋಗ ಜೊತೆಗೆ ಎಲ್ಲಿ ನೋಡುವಂಥ ಭದ್ರಕರ್ಣ, ಈ ದಿನಕ್ಕೆ ಒಂದು ಯೋಗ ಅಂತ ಬರುತ್ತೆ, ಇದು ಶೋಭನ ಯೋಗ ಇರುತ್ತೆ. ಜೊತೆಗೆ ಕರ್ಣವು ಭದ್ರಕರ್ಣ, ಶ್ರವಣ ನಕ್ಷತ್ರ, ಜೊತೆಗೆ ಶ್ರಾವಣ ಮಾಸದ ಒಂದು ಮೂರನೇ ಶನಿವಾರ ಇದು ಶಿವನಿಗೂ ಶ್ರೇಷ್ಠ. ಈ ನೋಡಿ ಗಮನಿಸ್ಕೊಳ್ಳಿ, ಈ ದಿನವು ಶಿವನಿಗೂ ಶ್ರೇಷ್ಠವಾಗಿರುತ್ತೆ. ಈ ದಿನ ಹಲವಾರು ಭಾಗಗಳಲ್ಲಿ ಶಿವಮುಷ್ಟಿ ಪೂಜೆ ಅಂತ ಸಹ ಮಾಡ್ತಾರೆ ಈ ಶ್ರಾವಣ ಸೋಮವಾರದಂದು. ಅದರಲ್ಲಿ ಮೂರನೇ ಶ್ರಾವಣ ಸೋಮವಾರದಂದು ಹೆಸರು ಕಾಳಿನ ಒಂದು ಸಮರ್ಪಣೆ ಅಥವಾ ಹೆಸರು ಕಾಳಿನ ಅಥವಾ ಹೆಸರು ಹಿಟ್ಟನ್ನು ಅಲ್ಲಿ ಶಿವನಿಗೆ ಸಮರ್ಪಣೆ ಮಾಡುವಂಥದ್ದು, ಅಭಿಷೇಕ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಈ ದಿನ ಶ್ರವಣ ನಕ್ಷತ್ರವು ವಿಷ್ಣುವಿಗೆ ಶ್ರೇಷ್ಠ, ಶ್ರಾವಣ ಸೋಮವಾರವು ಶಿವನಿಗೆ ಶ್ರೇಷ್ಠ. ಹಾಗಾಗಿ ಶಿವಭಕ್ತರು ಇರ್ಬೋದು ಅಥವಾ ವಿಷ್ಣು ಭಕ್ತರು ಇರ್ಬೋದು ಅಥವಾ ಇನ್ನಿತರ ಯಾವುದೇ ದೇವಿ ಅಥವಾ ಅಮ್ಮನವರ ಭಕ್ತರು ಇರ್ಬೋದು. ಹಾಗಾಗಿ ಶೈವ, ವೈಷ್ಣವ, ಶಾಕ್ತ ಅಂತ ನಮ್ಮ ದೇವಸ್ಥೆಯಲ್ಲಿ 3 ಪ್ರಮುಖ ಪಂಥ. ಶಾಕ್ತರಿಗೂ ಸಹ ಈ ದಿನ ಬಹಳಷ್ಟು ಉತ್ತಮವಾದ ಹುಣ್ಣಿಮೆ ಆಗಿರೋದು. ಶಾಕ್ತರಿಗೆ ಯಾವುದೇ ರೀತಿಯ ದೇವಿಯ ಪೂಜೆ, ದೇವಿ ಆರಾಧನೆಗೆ ಹುಣ್ಣಿಮೆಯು ಸರ್ವಶ್ರೇಷ್ಠ. ಹಾಗಾಗಿ ಹುಣ್ಣಿಮೆಯೂ ಇದೆ, ಶ್ರವಣ ನಕ್ಷತ್ರವಿದೆ, ಶ್ರಾವಣದ ಸೋಮವಾರ ಇದೆ. ಹಾಗಾಗಿ ಯಾವುದೇ ಪಂಥ ಅಥವಾ ಯಾವುದೇ ರೀತಿಯ ಭಕ್ತಿ ನಿಷ್ಠರಿಗೆ ಈ ದಿನ ಒಂದು ಪೂಜೆ ಮಾಡಿಕೊಂಡು ನಿಮ್ಮ ಯಾವುದೇ ರೀತಿಯ ಈ ದಾರವನ್ನಾಗಲಿ ರಕ್ಷಾಸೂತ್ರವನ್ನಾಗಲಿ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ಆ ಒಂದು ರಕ್ಷಣೆ ಸಿಗತ್ತೆ. ಜೊತೆಗೆ ಇನ್ನು ಕೆಲವೊಂದು ವರ್ಣಗಳಿಗೆ ದಾರಗಳನ್ನು ಹೋಲಿಸ್ತಾರೆ. ಯಾವ್ಯಾವ ವರ್ಣಗಳಿಂದ ಯಾವುದೇ ಒಳ್ಳೆಯದಾಗತ್ತೆ ಅನ್ನೋದು. ಉದಾಹರಣೆಗೆ ಈಗ ಬಿಳಿಯ ಬಣ್ಣದ ದಾರ, ಯಜ್ಞೋಪವೀತ ಅನ್ನೋದು ಬಿಳಿ ಬಣ್ಣದಲ್ಲಿರುತ್ತೆ. ಈ ಜನಿವಾರ ಅಂತ ಹೇಳ್ತೇವೆ, ನೂಲು ಹೇಳ್ತೇವೆ. ಹಾಗಾಗಿ ಆ ಜನಿವಾರವು ಬಿಳಿ ಬಣ್ಣದಲ್ಲಿರುತ್ತೆ. ಆ ಬಿಳಿ ಬಣ್ಣದ ದಾರವನ್ನು ಧಾರಣೆ ಮಾಡಿದ್ರೆ ನಮ್ಮಲ್ಲಿ ಏನು ಶಕ್ತಿಗಳು ಉತ್ಪನ್ನ ಆಗಿರೋದಂದರೆ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ, ದೈವಿಕ ಶಕ್ತಿ, ಭಕ್ತಿ, ಧಾರ್ಮಿಕವಾದ ಆಚರಣೆ ಮಾಡಲಿಕ್ಕೆ ಜೊತೆಗೆ ಸಾಂಸಾರಿಕ ಜೀವನ ಅಂದರೆ ಯಾರ್ಯಾರು ಸಂಸಾರಿಗಳು ಅವರೆಲ್ಲ ಇರ್ತಾರೋ ಸಂಸಾರದಲ್ಲಿ ಅಂದರೆ ನಾವು ನಡೆಸುವಂಥ ಗೃಹಸ್ಥ ಸಂಸಾರದ ಜೀವನ. ಸನ್ಯಾಸಿಗಳಿಗೆ ಈ ಯಜ್ಞೋಪವೀತ ಎಲ್ಲ ಇರೋದಿಲ್ಲ. ಅವರು ಆ ಒಂದು ಜನಿವಾರವನ್ನು ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಅಷ್ಟೇ ಗಮನಿಸ್ಕೊಳ್ಳಿ, ಅಲ್ಲಿ ಬ್ರಹ್ಮಚಾರಿಗಳಿಗೆ ಜೊತೆಗೆ ಗೃಹಸ್ಥರಿಗೆ, ವಿವಾಹಿತರಿಗೆ ಈ ಒಂದು ಯಜ್ಞೋಪವೀತನ ಧಾರಣೆ ಮಾಡ್ತಾರೆ. ಹಾಗಾಗಿ ಅಂಥವರು ಈ ಬಿಳಿ ಬಣ್ಣದ ಈ ಯಜ್ಞೋಪವೀತನ ಧಾರಣೆ ಮಾಡ್ತಾರೆ. ಹಾಗಾಗಿ ಇದೊಂದು ಸಾಂಸಾರಿಕ ಜೀವನಕ್ಕೆ ನಮಗೆ ಸಹಾಯಕ ಆಗುವಂಥ ಬಿಳಿ ಬಣ್ಣ. ಅಥವಾ ಇತರರು ಬಿಳಿ ಬಣ್ಣದ ಒಂದು ಯಜ್ಞೋಪವೀತ ಅಲ್ಲದೆ ಇತರ ದಾರವನ್ನು ಸಹ ಖಂಡಿತ ಧರಿಸ್ಬೋದು. ಈಗ ನೀವು ಕೈನಲ್ಲೋ ಕತ್ತಿನಲ್ಲೋ ಬಿಳಿ ಬಣ್ಣದ ದಾರವನ್ನು ಆ ಬಿಳಿ ಬಣ್ಣದ ದಾರವನ್ನು ತಂದುಕೊಂಡು ಅದನ್ನು ಪೂಜಿಸಿಕೊಂಡು ನೀವು ದೇವಿಯ ಜಾಗದಲ್ಲೋ ಅಲ್ಲಿ ಗಣೇಶನ ದೇವಾಲಯದಲ್ಲೋ ಅಥವಾ ಆಂಜನೇಯನ ದೇವಾಲಯದಲ್ಲೋ ಅಥವಾ ನಿಮ್ಮ ಊರಿರುವಂಥ ಯಾವುದೇ ದೇವಾಲಯದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿರುವಂಥ ದೇವರ ಒಂದು ಚಿತ್ರಪಟದ ಮುಂದೆ ಅದನ್ನು ಪೂಜೆ ಮಾಡಿ ನೀವು ಬಿಳಿ ಬಣ್ಣದ ದಾರವನ್ನು ಧಾರಣೆ ಮಾಡ್ಬೋದು. ಅದಕ್ಕೆ ಯಾವುದೇ ನಿಷೇಧ ಇಲ್ಲ. ಬಿಳಿ ಬಣ್ಣದ ದಾರನ ಕೈನಲ್ಲೋ ಕತ್ತಿನಲ್ಲೋ ಧಾರಣೆ ಮಾಡ್ಕೋಬೋದು. ಅದರಿಂದ ನಿಮಗೆ ಇಂಥ ಒಂದು ರಕ್ಷಣೆ ಖಂಡಿತ ಸಿಗತ್ತೆ. ಯಾರಿಗೆ ಯಜ್ಞೋಪವೀತ ಒಂದು ವಿಧಿ ಇರೋದಿಲ್ಲ ಅಥವಾ ಯಜ್ಞೋಪವೀತ ಮಾಡುವಂಥ ಒಂದು ಅವರಿಗೆ ಆಚಾರ ವಿಚಾರದಲ್ಲಿ ಅಷ್ಟೊಂದು ವಿಶ್ವಾಸ ಇಲ್ಲ, ಅಂಥವರು ಯಾವುದೇ ರೀತಿಯ ಬಿಳಿ ಬಣ್ಣದ ದಾರವನ್ನು ನೀವು ವರ್ಷ ಪೂರ್ತಿಯಾಗಿ ಕೈನಲ್ಲೋ ಕತ್ತಿನಲ್ಲೋ ಈ ರೀತಿ ದೇವರಿಗೆ ಪೂಜೆ ಮಾಡಿ ಈ ದಿನ ಶ್ರಾವಣ ಪೂರ್ಣಿಮೆ ಧಾರಣೆ ಮಾಡ್ಬೋದು. ಇನ್ನು ಕೆಲವೊಬ್ಬರು ಅದಕ್ಕೆ 3 ಗಂಟುಗಳನ್ನು ಹಾಕ್ತಾರೆ, ಕೆಲವರು 7 ಗಂಟುಗಳನ್ನು, ಕೆಲವರು 9 ಗಂಟುಗಳನ್ನು ಹಾಕ್ತಾರೆ. 3 ಅನ್ನೋದು ಅದು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅನ್ನೋದನ್ನು ಸೂಚಿಸುತ್ತೆ. ಅಂದರೆ ನಮಗೆ ತಾಪತ್ರಯಗಳು ಬರದೇ ಇರಲಿ ಅಂತ 3 ಗಂಟನ್ನು ಆಧಾರದಲ್ಲಿ ಹಾಕ್ಕೋಬೋದು. ಇನ್ನು 7 ಗಂಟು ಅಂದರೆ ಆ ಒಂದು 7 ದಿನಗಳು, ನಮ್ಮ ವಾರದ 7 ದಿನಗಳು ಅಂತ ನಾವು ಭಾನುವಾರದಿಂದ ಶನಿವಾರದವರೆಗೆ 7 ದಿನಗಳು, ಜೊತೆಗೆ ಆ ಸಪ್ತ ಋಷಿಗಳು, ಜೊತೆಗೆ ಸಪ್ತ ಸಾಗರಗಳು ಅನ್ನೋದು ಸಪ್ತವಾದ ಒಂದು 7ರ ಒಂದು ಏಳಿಗೆಗೆ ಸಂಕೇತವಾಗಿ 7 ಗಂಟುಗಳನ್ನು ಹಾಕ್ಕೊಂಡು ದಾರನ ಬಿಳಿ ದಾರನ ಕಟ್ಕೋತಾರೆ. ಅಥವಾ 9 ಅನ್ನೋದು ಅದು ನವಗ್ರಹಗಳ ಸಂಕೇತ, ಜೊತೆಗೆ ಬೇರೆ ಬೇರೆ ರೀತಿಯ
ನವಶಕ್ತಿಗಳು ಅಂತ, ನವದುರ್ಗರು ನವಶಕ್ತಿಯರು ಅಂತಾರೆ. ಹಾಗಾಗಿ ಆ ಒಂದು 9 ಗಂಟುಗಳನ್ನು ಆ ಸೂತ್ರಕ್ಕೆ ಹಾಕ್ಕೊಂಡು ಅದನ್ನು ನೀವು ಇದನ್ನು ಧಾರಣೆ ಮಾಡ್ಬೋದು. ಹಾಗಾಗಿ ಬಿಳಿಯ ಬಣ್ಣ ಆ ಒಂದು ಸಂಕೇತ. ಇನ್ನು ಕೆಂಪು ಬಣ್ಣದ ದಾರ, ಅದು ಕೆಂಪು ಬಣ್ಣದ ದಾರವನ್ನು ಸಹ ಇದನ್ನು ಧಾರಣೆ ಮಾಡ್ಬೋದು. ಅದು ಕೈನಲ್ಲೋ ಅಥವಾ ನಿಮ್ಮ ಕತ್ತಿನಲ್ಲೋ ಧಾರಣೆ ಮಾಡಿದ್ರೆ ಸ್ತ್ರೀ ಪುರುಷರು ಬದಲದೆ ಆ ಕೆಂಪು ಬಣ್ಣದ ದಾರವನ್ನು ಈ ದಿನ ನೀವು ದೇವಿಯ ಒಂದು ಪಾದದಲ್ಲೋ ಅಥವಾ ಗಣೇಶನ ಒಂದು ಪಾದತಲದಲ್ಲೋ ಅಥವಾ ನರಸಿಂಹಸ್ವಾಮಿಯ ಪಾದತಲದಲ್ಲೋ ಅಥವಾ ಇನ್ನಿತರ ಯಾವುದೇ ದೇವರುಗಳಲ್ಲಿ ಅದರಲ್ಲಿ ಪೂಜೆ ಮಾಡಿಕೊಂಡು ಅದನ್ನು ನೀವು 9 ಬಲಕ್ಕೆ ಸೂತ್ರ 9 ಗಂಟುಗಳನ್ನು ಹಾಕ್ಕೊಂಡು ಈ ದಿನ ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ಆರೋಗ್ಯ ರಕ್ಷಣೆ ಆಗುತ್ತೆ, ಧೈರ್ಯ ಬರುತ್ತೆ, ಸಾಹಸ ಬರುತ್ತೆ. ಅಥವಾ ಯಾರಿಗೆ ಸರ್ಕಾರಿ ಉದ್ಯೋಗ, ಸರ್ಕಾರಿ ಹುದ್ದೆ ಬೇಕು, ಸರ್ಕಾರಿ ಪ್ರಯೋಜನಗಳನ್ನು ಪಡಿಬೇಕು ಅಥವಾ ರಾಜಕೀಯ ಮೂಲದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅನ್ನೋರು ಈ ಒಂದು ಕೆಂಪು ಬಣ್ಣದ ದಾರವನ್ನು ನೀವು ಈ ದಿನ ಧಾರಣೆ ಮಾಡ್ಕೊಳ್ಬೋದು. ಉದಾಹರಣೆಗೆ ಯಾರಿಗೆ ಒಂದು ಮಿಲಿಟ್ರಿಯಲ್ಲಿ ಹೋಗಬೇಕು, ಯಾರಿಗೊಂದು ಪೊಲೀಸ್ ಇಲಾಖೆಯಲ್ಲಿ ಹೋಗಬೇಕು ಅಥವಾ ಯಾರಿಗೊಂದು ಸರ್ಕಾರದ IAS, IPS, KS ಮುಂತಾದ ಇಂಥದ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಹೆಚ್ಚಾಗಿ ಅದರಲ್ಲಿ ಸಿಲೆಕ್ಟ್ ಆಗಬೇಕು ಅನ್ನೋದೊಂದು ಆಸೆ ಇರುತ್ತೋ ಅಂಥವರು ಈ ದಿನ ರಕ್ಷಾ ಪೂರ್ಣಿಮೆಂದು ಕೆಂಪು ವರ್ಣದ ದಾರವನ್ನು ಈ ದಿನ 9 ಅದಕ್ಕೆ ಗಂಟುಗಳನ್ನು ಹಾಕ್ಕೊಂಡು ಈ ದಿನ ಅದನ್ನು ಪೂಜೆ ಮಾಡಿಕೊಂಡು ನೀವು ನಿಮ್ಮ ಗುರು ಹಿರಿಯರು ಅಥವಾ ಮನೆಯ ತಂದೆ ತಾಯಿನೋ ಅಥವಾ ಇನ್ನಿತರ ಹಿರಿಯ ವ್ಯಕ್ತಿಗಳು ಅವರ ಕೈಯಿಂದ ನೀವು ಬಲಗೈ ಮಣಿಕಟ್ಟಿಗೆ ಕಟ್ಟಿಸ್ಕೊಳ್ಬೋದು. ಅಥವಾ ಯಾರು ಕೈನಲ್ಲಿ ಕಟ್ಟಿಸ್ಕೊಳ್ಳುವಂಥ ಒಂದು ಆದ್ಯತೆ ಇಲ್ಲೋ ಅಂಥವ್ರು ನಿಮ್ಮ ಒಂದು ಕತ್ತಿನಲ್ಲಿ ಸಹ ಇದನ್ನು ಧಾರಣೆ ಮಾಡ್ಕೋಬೋದು. ಕೆಂಪು ದಾರವನ್ನು ಇದು ಧೈರ್ಯ, ಸಾಹಸ, ಅಧಿಕಾರ, ಉದ್ಯೋಗ ಜೊತೆಗೆ ರಾಜಕೀಯ ಮುನ್ನಡೆ, ಸರ್ಕಾರಿ ಮುನ್ನಡೆ ಇತ್ಯಾದಿಗಳನ್ನು ಸೂಚನೆ ಮಾಡುವಂಥದ್ದಾಗಿರುತ್ತೆ. ಯಾರಿಗೆ ಸ್ವಲ್ಪ ಈಗ ಎಕ್ಸಾಮಲ್ಲಿ ಧೈರ್ಯ ಬರೋದಿಲ್ಲ, ತುಂಬ ಫೋಬಿಯಾ ಇರುತ್ತೆ, ಭಯ ಬರುತ್ತೆ, ಅಥವಾ ಯಾವುದೇ ಕಾರಣಕ್ಕೂ ನಿಮಗೆ ಏನನ್ನು ಕೆಲಸ ಕಾರ್ಯ ಮಾಡಲಿಕ್ಕೆ ಧೈರ್ಯ ಸಾಲೋದಿಲ್ಲ ಅಂಥವ್ರು ಈ ಕೆಂಪು ಬಣ್ಣದ ದಾರವನ್ನು ಧರ್ಮದ ಜೊತೆಗೆ ಯಾರಿಗೆ ಸ್ವಲ್ಪ ಆಗುವಾಗ ಆರೋಗ್ಯ ಸಮಸ್ಯೆ ಬರುತ್ತೆ ಅಂಥವ್ರಿಗೆ ಪದೇ ಆರೋಗ್ಯ ಸಮಸ್ಯೆ ಬಂಥವ್ರು ಸಹ ಈ ಒಂದು ಕೆಂಪು ದಾರದ ರಕ್ಷಣೆಯನ್ನು ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಇನ್ನು ಕಪ್ಪು ದಾರ ಧಾರಣೆ ಮಾಡುವಂಥ ಪದ್ಧತಿ ಹೆಚ್ಚಿನವರಿಗೆಲ್ಲರಿಗೂ ಗೊತ್ತಿರುತ್ತೆ. ಕಪ್ಪು ದಾರವನ್ನು ವಿಶೇಷವಾಗಿ ಕೈನಲ್ಲೋ ಕತ್ತಿನಲ್ಲೋ ಕೆಲವರು ಈ ಒಂದು ಕಾಲಿನ ಗಂಟು ಭಾಗದಲ್ಲೂ ಸಹ ಕಟ್ಟಿಕೊಳ್ತಾರೆ. ಹಾಗಾಗಿ ಇವೆಲ್ಲವೂ ಕಪ್ಪು ದಾರಕ್ಕೆ ವಿಶೇಷವಾಗಿ ದೃಷ್ಟಿ ದೋಷ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಇರುತ್ತೆ, ಭಯ ಭೀತಿಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಇರುತ್ತೆ. ಮಾಟ ಮಂತ್ರ ಅಭಿಚಾರ ಕೃತ್ರಿಮ ಅಂತ ಹೇಳ್ತಲ್ಲ, ಈ ಬೇರೆ ಬೇರೆ ರೀತಿಯ ಒಂದು ಪದ್ಧತಿ ಅಲ್ಲಲ್ಲಿ ಇರುತ್ತೆ. ವಾಮಾಚಾರ ಅಂತ ಹೇಳ್ತಾರೆ, ಅಂಥ ಬೇರೆ ಬೇರೆ ರೀತಿಯ ವಾಮಾಚಾರ ದೋಷ ನಿವಾರಣೆಗೆ, ಜೊತೆಗೆ ನಿಮಗೆ ಯಾವುದಾದ್ರೂ ಶತ್ರುಗಳಿಂದ ಏನಾದರೂ ಕೇಡಾಗುತ್ತೆ, ಶತ್ರುಗಳಿಂದ ಭೀತಿ ಬರುತ್ತೆ ಅನ್ನೋದರ ನಿವಾರಣೆಗೆ, ಜೊತೆಗೆ ಏನು ಆರೋಗ್ಯದಲ್ಲಿ ಪದೇ ತೊಂದರೆಗಳು ಬರುತ್ತೆ. ವಿಶೇಷವಾಗಿ ಕೆಲವರಿಗೆ ಅಮಾವಾಸ್ಯೆ ಹುಣ್ಣಿಮೆಯ ಕಾಲದಲ್ಲಿ ಏನೇನೋ ಆರೋಗ್ಯದಲ್ಲಿ ಅಥವಾ ಮಾನಸಿಕವಾಗಿ ವ್ಯತ್ಯಾಸ ಆಗುತ್ತೆ. ಇದನ್ನು ಗಮನಿಸ್ಬೋದು, ಹೆಚ್ಚಿನವರಿಗೆ ಗೊತ್ತಿರುತ್ತೆ ಇದು. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕಾಲದಲ್ಲಿ ಕೆಲವರಿಗೆ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ತರಂಗಗಳ ಒಂದು ಕೆಲಸ ಮಾಡ್ತವೆ. ಅಂಥವ್ರಿಗೆ ಸಹ ಈ ಒಂದು ಕಪ್ಪು ದಾರವು ಸಹಾಯ ಆಗುತ್ತೆ. ಕಪ್ಪು ದಾರವನ್ನು ಹೆಚ್ಚಿನವರು ಯಾರೂ ಧಾರಣೆ ಮಾಡ್ಕೋದು, ಸ್ತ್ರೀ ಪುರುಷ ಎಂಬ ಬದಲದೆ ಕಪ್ಪು ದಾರವನ್ನು ಕೈನಲ್ಲೋ ಕತ್ತಿನಲ್ಲೋ ಅಥವಾ ಕೆಲವೊಬ್ಬರು ಆ ಒಂದು ಹೆಚ್ಚಿನ ದೃಷ್ಟಿ ದೋಷ ನಿವಾರಣೆಯಾಗಿ ತಮ್ಮ ಒಂದು ಕಾಲಿನ ಗಂಟು ಭಾಗದಲ್ಲೂ ಕಟ್ಟಿಕೊಳ್ತಾರೆ. ಹಾಗೆ ಕಪ್ಪು ದಾರಕ್ಕೆ ವಿಶೇಷವಾಗಿ ನೀವು 7 ಗಂಟುಗಳನ್ನು ಹಾಕ್ಕೊಳ್ಬೋದು. 7 ಗಂಟುಗಳನ್ನು ಹಾಕ್ಕೊಂಡು ಧಾರಣೆ ಅಥವಾ ಹಾಗೆಯೇ ಅದನ್ನು ಧಾರಣೆ ಮಾಡಿಕೊಳ್ಬೋದಾಗಿದೆ. ಇದು ಕಪ್ಪು ದಾರದ ವಿಚಾರ ಆಯಿತು. ಇನ್ನು ಕೇಸರಿ ದಾರ ಅಂತ ಬರುತ್ತೆ. ಕೇಸರಿ ಬಣ್ಣದ ದಾರಗಳು ಅಥವಾ ಕೇಸರಿ ಬಣ್ಣದ ಬೇರೆ ಬೇರೆ ರೀತಿಯ ಸೂತ್ರಗಳು. ಈ ಕೇಸರಿ ಬಣ್ಣವು ಹೆಚ್ಚಾಗಿ ತ್ಯಾಗವನ್ನು ಸೂಚನೆ ಮಾಡುವಂಥ ಒಂದು ಪದ್ಧತಿ. ಇದು ಸೂರ್ಯನ ಸಂಕೇತವಾಗಿರುತ್ತೆ. ತ್ಯಾಗವನ್ನು ಜೊತೆಗೆ ಆಧ್ಯಾತ್ಮವನ್ನು, ಅಂದರೆ ಯಾರಿಗೆ ಆಧ್ಯಾತ್ಮಿಕವಾಗಿ ಹೆಚ್ಚು ಉನ್ನತಿ ಮಾಡಬೇಕು, ಯಾರಿಗೆ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕು, ಧಾರ್ಮಿಕವಾದ ಸಾಧನೆಗಳನ್ನು ಮಾಡಬೇಕು, ಜೊತೆಗೆ ಯಾರಿಗೆ ಒಂದು ಪ್ರಾಪಂಚಿಕ ಜೀವನದಲ್ಲಿ ಅಷ್ಟೊಂದು ಆಸಕ್ತಿ ಅಂದರೆ ವೈರಾಗ್ಯಪೂರ್ವಕವಾದ ಜೀವನವನ್ನು ಯಾರು ನಡೆಸ್ತಾರೆ, ಜೊತೆಗೆ ಯಾರಿಗೆ ಒಂದು ಅವರ ಒಂದು ಜಗತ್ತಿಗೆ ತಮ್ಮ ಒಂದು ಸೇವೆಯನ್ನು ಸಮರ್ಪಣೆ ಮಾಡಬೇಕಂದ್ರೆ ಬಹಳಷ್ಟು ಜನ ಈಗಲೂ ಇದ್ದಾರೆ. ಸಮಾಜ ಸೇವಕರು, ನೈಜವಾದವರು, ಸಮಾಜ ಸೇವಕರು ಮುಖವಾಡದವರು ಬೇರೆ, ಆದರೆ ನೈಜವಾಗಿ ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋರು ಭಾಳಷ್ಟು ಜನ ಇರ್ತಾರೆ. ಅಂಥವ್ರು ಸಮಾಜ ಸೇವೆ ಮಾಡುವಂಥವ್ರು, ಸಮಾಜಕ್ಕೆ ನಮ್ಮಿಂದ ಕೊಡುಗೆ ಕೊಡಬೇಕು. ಉದಾಹರಣೆಗೆ ಪರಿಸರಕ್ಕೆ ನಮ್ಮಿಂದ ಕೊಡುಗೆ ಕೊಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು, ಅಥವಾ ಇನ್ನಿತರ ಯಾವುದೇ ಸಮಾಜದ ಯಾವುದೇ ಅನಿಷ್ಟಗಳನ್ನು ತೊಡೆದು ಹಾಕಬೇಕು. ನಾವು ಇದರ ಮೇಲೆ ಈ ಒಂದು ಕ್ರಾಂತಿಕಾರಿಯಾದ ವಿಚಾರವನ್ನು ಮಾಡಬೇಕು. ಹಿಂದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಳು ಬಹಳ ಜನ ಇದ್ದರು. ಅವರೆಲ್ಲ ಈ ಒಂದು ತ್ಯಾಗವನ್ನು ಮಾಡಿದರು, ದೇಶಕ್ಕಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟಿದ್ದಾರೆ. ಅಂತಾಗಿ ತ್ಯಾಗ, ಬಲಿದಾನ, ಸೇವೆ ಮಾಡುವಂಥವ್ರು, ಪರೋಪಕಾರ, ಸಮಾಜ ಸೇವೆ ಮುಂತಾದವುಗಳು ಮುಡಿಪಾಕಿದ್ರು. ವಿಶೇಷವಾಗಿ ಕೇಸರಿ ಬಣ್ಣದ ಒಂದು ದಾರವನ್ನು ಧಾರಣೆ ಮಾಡಿದರೆ ಅವರಲ್ಲಿ ಆ ಒಂದು ಸೂರ್ಯನ ತರಂಗಗಳು ಜಾಗೃತಿಯಾಗಿ ಆ ಸೂರ್ಯನ ಒಂದು ರಕ್ಷಣೆ, ಧೈರ್ಯ, ಸಾಹಸ ಜೊತೆಗೆ ಒಂದು ಆಧ್ಯಾತ್ಮಿಕವಾದ ಮುನ್ನಡೆ, ಸಮಾಜದಲ್ಲಿ ಅವರಿಗೆ ಒಂದು ಗೌರವ ಇವೆಲ್ಲವೂ ಸಿಗುವಂಥದ್ದು ಆ ಕೇಸರಿ ದಾರ ಧಾರಣೆಯಿಂದ ಬರುತ್ತೆ. ಅಂಥವರು ಈ ದಿನ ತಮ್ಮ ಇಷ್ಟ ದೇವರು, ಕುಲದೇವರು ಅಥವಾ ಇನ್ನಿತರ ಯಾವುದೇ ದೇವಾಲಯಗಳಲ್ಲಿ ಇಂಥ ಒಂದು ಕೇಸರಿ ಬಣ್ಣದ ದಾರವನ್ನು 3 ಗಂಟುಗಳು ಹಾಕಿ ಮಾಡ್ಬೋದು. ಅಥವಾ ನಿಮಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ತರಂಗಗಳು ಅಪೇಕ್ಷೆ ಇದ್ದರೆ 9 ಗಂಟುಗಳನ್ನು ಹಾಕ್ಕೊಂಡು ಈ ಕೇಸರಿ ದಾರವನ್ನು ಧಾರಣೆ ಮಾಡ್ಬೋದಾಗಿದೆ. ಇನ್ನು ಹಳದಿ ಬಣ್ಣದ ದಾರವನ್ನು ಧಾರಣೆ ಮಾಡುವಂಥದ್ದಿರುತ್ತೆ. ಹಳದಿ ಬಣ್ಣದ ದಾರವನ್ನು ಭಾಳಷ್ಟು ಜನ ನೋಡಿರ್ತೀರ. ಕೆಲವೊಬ್ಬರು ಬೇರೆ ಬೇರೆ ಒಂದು ವ್ರತ ಕಾಲದಲ್ಲಿ ಅಥವಾ ಕಂಕಣದ ಕಾಲದಲ್ಲಿ ಹಳದಿ ಬಣ್ಣದ ಅರಸಿನದಲ್ಲಿ ಅದ್ದಿದಂತಹ ದಾರವನ್ನು ಅಥವಾ ಹಳದಿ ಬಣ್ಣದ ದಾರವನ್ನು ಧಾರಣೆ ಮಾಡುವಂಥದ್ದು. ಇದು ಹರಿದ್ರವನ್ನು ಅಂದರೆ ವಿಶೇಷವಾಗಿ ನಮ್ಮ ದಾರಿದ್ರ್ಯ ನಿವಾರಣೆಗೆ, ಅಂದರೆ ಆ ಒಂದು ಯಾವುದೇ ರೀತಿಯ ಜ್ಞಾನದ ಸಂಕೇತಕ್ಕೆ, ನಮಗೆ ಈ ಗುರುವಿನ ಒಂದು ಸಂಕೇತ ಹಳದಿ ಬಣ್ಣದ್ದು ಅದು ಗುರುವಿನ ಸಂಕೇತ. ಅದರ ಮೇಲೆ ಜ್ಞಾನದವನ್ನು,
ವಿದ್ಯೆಯನ್ನು, ಬುದ್ಧಿಯನ್ನು, ಸಾಧನೆಯನ್ನು, ಜೊತೆಗೆ ಹೆಚ್ಚಿನ ಒಂದು ಸಾಧನೆ ಮಾಡಲಿಕ್ಕೆ ಅದು ಅವಕಾಶವನ್ನು ಕೊಡುತ್ತೆ. ಉದಾಹರಣೆಗೆ ಯಾರಿಗೆ ಒಬ್ಬರಿಗೆ ಒಂದು ಸಂಶೋಧನೆ ಮಾಡಬೇಕು, PhD ಮಾಡಬೇಕು ಅನ್ನೋದಿರುತ್ತೆ. ಹೆಚ್ಚಿನ ಒಂದು ಉನ್ನತ ವ್ಯಾಸಂಗ ಅಂತ ಹೇಳ್ತೇವೆ. ಆ ಉನ್ನತ ವ್ಯಾಸಂಗದಲ್ಲಿ ಈಗ ಭಾಳಷ್ಟು ಶಾಖೆಗಳಿರ್ತವೆ. ಅಲ್ಲಿ ಒಂದು ಸಮಾಜಕ್ಕೆ ಮುಖವಾದ ಯಾವುದೇ ಒಂದು ಉನ್ನತ ವ್ಯಾಸಂಗ ಮಾಡಬೇಕು ಅನ್ನೋರಿಗೆ ಈ ಒಂದು ಹಳದಿ ದಾರ ಸಹಾಯ ಮಾಡುತ್ತೆ. ಇನ್ನು ಯಾರಿಗೆ ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ, ವಿದ್ಯೆಯಲ್ಲಿ ಸ್ವಲ್ಪ ಅಷ್ಟು ಅಲೆ ಹತ್ತೋದಿಲ್ಲ, ಅಥವಾ ಕೆಲವರಿಗೆ ಜ್ಞಾಪಕ ಶಕ್ತಿಯ ಕೊರತೆ, ಹಾಗೆ ಇದು ಗುರುವಿನ ಸಂಕೇತ. ಗುರುವಿನ ಒಂದು ತರಂಗವನ್ನು ಜಾಗೃತಿ ಮಾಡಲಿಕ್ಕೆ ಇಂಥ ಒಂದು ಹಳದಿ ದಾರನ್ನು 3 ಗಂಟೆ ಅಷ್ಟೇ ಹಾಕ್ಕೊಳ್ಳಿ. 3 ಗಂಟೆದು ಆ ಒಂದು ಗುರುವಿನ ಒಂದು ಸಂಕೇತ. ಹಾಗಾಗಿ 3 ಗಂಟುಗಳನ್ನು ಹಾಕ್ಕೊಂಡು ಇಂಥ ಒಂದು ಹಳದಿ ಬಣ್ಣದ ದಾರವನ್ನು ನೀವು ಈ ದಿನ ರಕ್ಷಾ ಪೂರ್ಣಿಮೆಂದು ಧಾರಣೆ ಮಾಡಿಕೊಳ್ಬೋದಾಗಿದೆ. ಅದರಿಂದ ನಿಮಗೆ ಇನ್ನಷ್ಟು ವಿದ್ಯೆಗೆ, ಬುದ್ಧಿಗೆ ಅಥವಾ ಸಾಧನೆ ಮಾಡಲಿಕ್ಕೆ, ಉನ್ನತ ವ್ಯಾಸಂಗಕ್ಕೆ, ಉನ್ನತವಾದ ವಿಚಾರಗಳನ್ನು ನೀವು ಹೆಚ್ಚು ಚಿಂತನೆ ಮಾಡಿ ಅದರ ಮೂಲಕ ನೀವು ವಿದ್ಯೆಯಲ್ಲಿ ಒಂದು ಜ್ಞಾನದಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನು ಪಡೀಲಿಕ್ಕೆ ಇದು ಸಹಾಯಕ ಆಗುತ್ತೆ. ಹಾಗಾಗಿ ಹಳದಿ ಬಣ್ಣದ ದಾರವನ್ನು ಇಂಥವರು ಉಪಯೋಗ ಮಾಡ್ಬೋದು. ಇನ್ನು ಹಸಿರು ಬಣ್ಣದ ದಾರವನ್ನು ಸಹ ಕಟ್ಟುವಂಥ ಪದ್ಧತಿ ಇರುತ್ತೆ. ಹಸಿರು ವರ್ಣದ ದಾರ, ಹಸಿರು ವರ್ಣ ವಿಶೇಷವಾಗಿ ಯಾರ್ಯಾರಿಗೆ ಈ ಕೃಷಿಯಲ್ಲಿ ಹೆಚ್ಚು ಸಾಧನೆ ಮಾಡಬೇಕು, ಕೃಷಿಯಲ್ಲಿ ನಾವು ಹೆಚ್ಚೊಂದು ಉನ್ನತಿಯನ್ನು ಗಳಿಸಬೇಕು. ಕೃಷಿ ಅಂದರೆ ಬೇರೆ ಬೇರೆ ರೀತಿಯ ಈ ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆಗಳಿರ್ಬೋದು. ಅಲ್ಲದೆ ಇನ್ನು ಬೇರೆ ಬೇರೆ ರೀತಿಯ ವ್ಯಾಪಾರ ಉದ್ಯಮ ನಡೆಸುವಂಥವ್ರು, ಹೆಚ್ಚಿನ ಒಂದು ವ್ಯಾಪಾರ, ಇದು ಬುಧನ ಸಂಕೇತ. ಹಸಿರು ಅನ್ನೋದು, ಹಸಿರು ಬಣ್ಣ ಯಾವಾಗಲೂ ಬುಧನ ಸಂಕೇತವಾಗಿರುತ್ತೆ. ಆ ಬುಧನ ಒಂದು ಜಾಗೃತಿಯಿಂದಾಗಿ ನಿಮ್ಮಲ್ಲಿ ಈ ಕೃಷಿ ಮುಂತಾದ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಇರ್ಬೋದು, ಜೊತೆಗೆ ವ್ಯಾಪಾರ ಇರ್ಬೋದು, ಬೇರೆ ಬೇರೆ ರೀತಿಯ ವಾಣಿಜ್ಯ ವ್ಯಾಪಾರ ಇರ್ಬೋದು, ಜೊತೆಗೆ ಸಾಹಿತ್ಯ, ಕಲೆ, ಬರವಣಿಗೆ ಮತ್ತು ಮಾತುಗಾರಿಕೆ. ಅಂದರೆ ಬುಧನು ಮಾತಿಗೂ ಸಹ ಆತನು ಕಾರಕ. ವಾಣಿ ಅಂತ ಹೇಳಿದ್ರೆ ಆತನು ವಾಕ್ಕಾರಕನೂ ಹೌದು, ಒಂದು ಬುದ್ಧಿಶಕ್ತಿಗೂ ನಿಯಂತ್ರಕನೂ ಹೌದು, ಜೊತೆಗೆ ಸಾಹಿತ್ಯ, ಕಲೆ, ಬರವಣಿಗೆಗೂ ಕಾರಕನದು, ಜೊತೆಗೆ ಹಾಸ್ಯ ವಿಚಾರಗಳಿಗೂ ಆತನು ಕಾರಕನೋದು. ಹಾಗಾಗಿ ಇಂಥ ಒಂದು ವಿಚಾರಗಳಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ, ಅದರಲ್ಲಿ ಸಾಧನೆ ಮಾಡಬೇಕಾಗಿದೆ. ಉದಾಹರಣೆಗೆ ವ್ಯಾಪಾರದಲ್ಲೋ, ಕೃಷಿಯಲ್ಲೋ, ಉದ್ಯೋಗದಲ್ಲೋ, ಸಾಹಿತ್ಯದಲ್ಲೋ, ಬರವಣಿಗೆಯಲ್ಲೋ ಅಥವಾ ಮಾತುಗಾರಿಕೆಯಲ್ಲೋ ಸಾಧನೆ ಮಾಡಬೇಕು ಅನ್ನೋರಿಗೆ, ಅಥವಾ ಅಂಥ ಒಂದು ಕ್ಷೇತ್ರಗಳಿರುತ್ತೆ. ಉದಾಹರಣೆಗೆ ಕೆಲವೊಂದು ಕ್ಷೇತ್ರದಲ್ಲಿ ಮಾತುಗಾರಿಕೆನೇ ಬಂಡವಾಳ. ಉದಾಹರಣೆ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ. ಮಾರ್ಕೆಟಿಂಗಲ್ಲಿ ಮಾತೇ ಚೆನ್ನಾಗಿರಬೇಕು ಅಂಥವರೆಲ್ಲ ಈ ಹಸಿರು ವರ್ಣದ ದಾರವನ್ನು ಈ ದಿನ ಪೂಜೆ ಮಾಡಿ ಅಲ್ಲಿ ನೀವು 5 ಗಂಟುಗಳನ್ನು ಹಾಕ್ಕೊಂಡು, 5 ಅನ್ನೋದು ಬುಧನ ಸಂಕೇತ, ಆ ಒಂದು 5 ಗಂಟುಗಳನ್ನು ಹಾಕ್ಕೊಂಡು ಈ ದಿನ ಆ ಒಂದು ಹಸಿರು ದಾರವನ್ನು ಧಾರಣೆ ಮಾಡಿ ವರ್ಷಪೂರ್ತಿ ಅದನ್ನು ಇಟ್ಕೊಂಡ್ರೆ ನಿಮಗೆ ನೀವು ಈ ಹೇಳಿದಂಥ ಕ್ಷೇತ್ರಗಳಲ್ಲಿ ನಿಮಗೆ ಯಶಸ್ಸು, ಜಯವು, ಲಾಭವು ಸಿಗುವಂಥದ್ದಿರುತ್ತೆ. ಇನ್ನು ಕೊನೆಯದಾಗಿ ಈ ಮಿಶ್ರ ವರ್ಣದ ದಾರ. ಮಿಶ್ರ ಬಣ್ಣ ಅಂದರೆ ಅಲ್ಲಿ 2 ಅಥವಾ ಹೆಚ್ಚು ಬಣ್ಣ ಇರುತ್ತೆ. ಉದಾಹರಣೆಗೆ ಅಲ್ಲಿ ಹಳದಿ ಮತ್ತು ಕೆಂಪು ಅಥವಾ ಕಪ್ಪು ಈ ರೀತಿ ಮಿಶ್ರವಾದ ಒಂದು 2 ಅಥವಾ ಹೆಚ್ಚು ನಿಮಗೆ ಆಸಕ್ತಿ ಇದ್ದರೆ ಅಲ್ಲಿ 2-3 ಆದ ದಾರಗಳನ್ನು ಒಟ್ಟು ಮಾಡಿ, ಅಥವಾ 2-3 ಮಿಶ್ರ ವರ್ಣ ಇರುವಂಥ ದಾರಗಳನ್ನು ಅಲ್ಲಿ ಕಟ್ಟಿಕೊಳ್ಳುವಂಥದ್ದು. ಯಾಕೆ ಅಂದರೆ ಅಲ್ಲಿ ವಿಶೇಷವಾಗಿ ಈ ಒಂದು ಕೇತುವಿನ ಸಂಕೇತ, ರಾಹು ಕೇತುಗಳೊಂದು ಸಂಕೇತವಾಗಿ ಅಲ್ಲಿ ಹಳದಿ ಬಣ್ಣ ಇರ್ಬೋದು, ಕೆಂಪು ಬಣ್ಣದಿರ್ಬೋದು, ಕಪ್ಪು ಬಣ್ಣದಿರ್ಬೋದು, 2 ಅಥವಾ 3 ದಾರವನ್ನು ಒಟ್ಟಿಗೆ ಪೋಣಿಸಿಕೊಂಡು ಅದನ್ನು ನೀವು ನಿಮ್ಮ ಕೈಗೆ ಕಟ್ಟಿಕೊಳ್ಳುವಂಥದ್ದು. ಇದಕ್ಕೆ 7 ಗಂಟುಗಳನ್ನು ನೀವು ಹಾಕ್ಕೋಬೋದು. ಇಲ್ಲಿ 7 ಗಂಟೆಗಳನ್ನು ಹಾಕ್ಕೊಂಡ್ರೆ ಯಾರಿಗೆ ವಿದೇಶಕ್ಕೆ ಹೋಗಬೇಕು, ವಿದೇಶದ ಉದ್ಯೋಗ ಬೇಕು, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಇನ್ನು ಯಾರಿಗೆ ಈ ಮನೋರಂಜನಾ ಕ್ಷೇತ್ರ, ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಬೇರೆ ರೀತಿಯ ಮೀಡಿಯಾಗಳಲ್ಲಿ ನಾವು ಮಿಂಚಬೇಕು, ಆ ಮೀಡಿಯಾ ಮೂಲಕ ತಮ್ಮೊಂದು ಹೆಸರನ್ನು, ಹಣವನ್ನು ಗಳಿಸಬೇಕು, ಅಥವಾ ಬೇರೆ ಬೇರೆ ರೀತಿಯ ಮನೋರಂಜನಾ ಕ್ಷೇತ್ರ, ಸಿನಿಮಾ ಫೀಲ್ಡು, ಮನೋರಂಜನಾ ಫೀಲ್ಡ್ ಅಂತ ಇರ್ತವೆ. ಅಂಥದ್ದೆಲ್ಲ ಅಂಥವರು ಇಂಥ ಒಂದು ಮಿಶ್ರ ಬಣ್ಣದ ದಾರ, ಅದು 2 ಅಥವಾ ಹೆಚ್ಚು ದಾರ ಇರಬೇಕಲ್ಲ, 2 ಅಥವಾ ಹೆಚ್ಚು ದಾರ ನಾವು ಒಟ್ಟಿಗೆ ಪೋಣಿಸಿಕೊಂಡು ಅದನ್ನು ಗಂಟು ಹಾಕ್ಕೊಂಡು 7 ಗಂಟುಗಳನ್ನು ಹಾಕ್ಕೊಂಡು ಅದನ್ನು ಈ ದಿನ ನೀವು ನಿಮ್ಮ ಮನೆಯ ಸದಸ್ಯರಿಂದಲೋ, ತಂದೆ ತಾಯಿನಿಂದಲೋ, ಅಥವಾ ಬಂಧುಗಳಿಂದಲೋ, ಗುರುಗಳಿಂದಲೋ ಅದನ್ನು ಈ ದಿನ ಪೂಜೆ ಮಾಡಿ ಕಟ್ಟಿಸ್ಕೋಬೋದು. ಇವೆಲ್ಲವೂ ಈ ರೀತಿ ಒಂದು ಬೇರೆ ಬೇರೆ ವರ್ಣದ ಸೂತ್ರವನ್ನು ಅಥವಾ ರಕ್ಷಾ ಬಂಧನವನ್ನು ಕಟ್ಟಿಕೊಳ್ಳೋದು. ಇನ್ನು ರಕ್ಷಾ ಬಂಧನದ ರಾಖಿ ಅಂತ ಇರುತ್ತೆ. ರಾಖಿ ಅಂತ ಈಗ ಪ್ರಸಿದ್ಧವಾಗಿದೆ. ಅಂಥ ಒಂದು ರಾಖಿಯನ್ನು ನೀವು ನಿಮ್ಮ ಸಹೋದರಿಯರು ಅಥವಾ ಸಹೋದರಿ ಸಮಾನರು ಅಂತ ಇರ್ತಾರೆ, ಸಹೋದರಿ ಸಮಾನರಿಂದ ಅದನ್ನು ಸಹ ಈ ದಿನ ಯಾವುದೇ ಸಮಯದಲ್ಲಿ ಕಟ್ಕೋಬೋದು. ಅದಕ್ಕೆ ಇಂಥ ಸಮಯ ಎಲ್ಲ ನೋಡಬೇಕಾಗಿಲ್ಲ. ಆದರೆ ಹೆಚ್ಚಿನ ಒಂದು ವಿಶೇಷಕ್ಕಾಗಿ ಯಾರಿಗೆ ತುಂಬ ಒಂದು ಸಮಯದ ಬಗ್ಗೆ ತುಂಬ ಕಾಳಜಿ ಇರುತ್ತೆ ಅಂಥವರು ವಿಶೇಷವಾಗಿ ಅಭಿಜಿನ್ ಮುಹೂರ್ತದಲ್ಲಿ ಕಟ್ಟಿಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ಅಲ್ಲಿ ಬೆಳಗ್ಗೆ ಸ್ವಲ್ಪ 7:30 9 ಗಂಟೆವರೆಗೆ ರಾಹುಕಾಲ ಇರುತ್ತೆ. ಆಮೇಲೆ ಯಮಗಂಡದ ಕಾಲ ಇಂತೆಲ್ಲ ಬರುತ್ತೆ. ಹಾಗಾಗಿ ಯಾರಿಗೆ ಒಂದು ಕಾಲದ ಮೇಲೆ ತುಂಬ ಒಂದು ಟೈಮ್ನ ಮೇಲೆ ತುಂಬ ಸೆನ್ಸಿದೆ, ಯಾಕಂದರೆ ಈ ದಿನವಿಡೀ ಈ ದಿನ ಕಟ್ಟಿಕೋಬೋದು, ಅದಕ್ಕೆ ಕಾಲ ಟೈಮೆಲ್ಲ ನೋಡಬೇಕಾಗಿಲ್ಲ. ಆದರೆ ಯಾರೋ ಒಂದು ಸಮಯದ ಮೇಲೆ ನಿಮಗೆ ಒಂದು ಅಷ್ಟು ನಿಗಾ ವಹಿಸಬೇಕಾದ್ರೆ ವಿಶೇಷವಾಗಿ ಅಭಿಜಿನ್ ಮುಹೂರ್ತ ಅಂತ ಬರುತ್ತೆ. ಅದು ಮಧ್ಯಾಹ್ನ 12ರಿಂದ 12:50 12ರಿಂದ 12:50 ಈ ಅಭಿಜಿನ್ ಮುಹೂರ್ತದಲ್ಲಿ ಇಂಥ ಒಂದು ಸೂತ್ರವನ್ನು ನೀವು ಮೊದಲೇ ಪೂಜೆ ಮಾಡಿ ಆ ಒಂದು ಟೈಮಲ್ಲಿ ಕಟ್ಟಿಸ್ಕೋಬೋದು. ಆ ಒಂದು ಕಟ್ಟಿಸ್ಕೊಂಡ್ರೆ ನಿಮಗೆ ಯಾರ್ಯಾರು ಏನೇನು ಅಪೇಕ್ಷೆ ಪಟ್ಟು ಅಂತಿದ್ರೋ ಅವರವರಿಗೆ ಇಷ್ಟ ಅದು ಸಿದ್ಧಿ ಆಗುತ್ತೆ. ಇನ್ನು ಅದೇ ಬಣ್ಣ ಬೇಕು, ಇದೇ ಬಣ್ಣ ಬೇಕು, ನಮಗೆ ಯಾವುದೋ ಬಣ್ಣ ಸಿಕ್ಕಿಲ್ಲ, ಖಂಡಿತವಾಗಿ ಯಾವುದೇ ಬಣ್ಣ ನಿಮಗೆ ಸಿಗುತ್ತೋ, ಉದಾಹರಣೆಗೆ ಕೆಂಪು ಬಣ್ಣದ್ದು, ಕಪ್ಪು ಬಣ್ಣದ್ದು ಜಾಸ್ತಿ ಯೂನಿವರ್ಸಲ್ ಅಂದರೆ ಹೆಚ್ಚಾಗಿ ಪ್ರಚಾರದಲ್ಲಿರುತ್ತೆ. ಈ ಹಸಿರು ಬಣ್ಣ ಅಥವಾ ಬಿಳಿ ಬಣ್ಣದ್ದು ಅದೆಲ್ಲ ಸ್ವಲ್ಪ ಕಡಿಮೆ ಪ್ರಚಾರದಲ್ಲಿರುತ್ತೆ. ಹಾಗಾಗಿ ನಿಮಗೆ ಯಾವುದು ಲಭ್ಯ ಇರುತ್ತೋ ಅಂತಹ ಬಣ್ಣದ ದಾರವನ್ನು ಈ ದಿನ ನೀವು ಪೂಜೆ ಮಾಡಿ ಕಟ್ಟಿಸ್ಕೊಂಡ್ರೆ ಖಂಡಿತವಾಗಿಯೂ ಆ ಒಂದು ರಕ್ಷಾ ಪೂರ್ಣಿಮೆಯ ಅಥವಾ ನೂಲ ಹುಣ್ಣಿಮೆಯ
ಈ ದಿನದ ಒಂದು ಮಹತ್ವದ ನಿಮಗೆ ಹೆಚ್ಚಿನ ಒಂದು ಧನಾತ್ಮಕ ತರಂಗಗಳು ಬರ್ತವೆ. ಹಾಗಾಗಿ ಇದನ್ನು ನೀವು ಪ್ರಯತ್ನ ಮಾಡಿ ಎಲ್ಲದರಿಂದಲೂ ಇದರಿಂದ ಸಾಫಲ್ಯತೆಯನ್ನು ಪಡೆದುಕೊಳ್ಬೋದು. ಇನ್ನು ಈ ದಾನವನ್ನು ಧಾರಣೆ ಮಾಡಿ ನೀವು ವಿಶೇಷವಾಗಿ ಯಾರಿಗೆ ಗಾಯತ್ರಿ ಮಂತ್ರದ ಉಪದೇಶ ಇರುತ್ತೆ, ಯಾರು ಈ ಉದಾಹರಣೆಗೆ ಯಜ್ಞೋಪವೀತವನ್ನು ಧಾರಣೆ ಮಾಡಿದಾಗ ಕನಿಷ್ಠ ಪಕ್ಷ ಒಂದು 10 ಗಾಯತ್ರಿ ಮಂತ್ರನ ಅಥವಾ 28 ಗಾಯತ್ರಿ ಮತ್ತು 108 ಗಾಯತ್ರಿ ಜಪವನ್ನು ಮಾಡಬೇಕು ಅನ್ನೋದು ಹೇಳ್ತಾರೆ ಗುರುಗಳು. ಹಾಗಾಗಿ ಯಾರ್ಯಾರಿಗೆ ಈ ಒಂದು ಯಜ್ಞೋಪವೀತ ಧಾರಣೆ ಮಾಡೋಂಥವ್ರು ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ ಸಹಜಂ ಪುರಸ್ತಾತ್ ಆಯುಷ್ಯಂ ಅಗ್ರಂ ಪ್ರತಿ ವಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಅಂತೇಳಿ ಆ ಒಂದು ಮಂತ್ರವನ್ನು ಧಾರಣೆ ಹೇಳಿಕೊಂಡು ಆ ಯಜ್ಞೋಪವೀತನ ಧಾರಣೆ ಮಾಡಿ ಅಲ್ಲಿ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ದು ಇದು ಮಾಡುವಂಥ ಮಂತ್ರವನ್ನು ಜಪ ಮಾಡಿ ಮಾಡುವಂಥದ್ದು. ಹಾಗಾಗಿ ಯಾರ್ಯಾರಿಗೆ ಗಾಯತ್ರಿ ಮಂತ್ರ ಉಪದೇಶ ಇದೆ ಅಥವಾ ಗಾಯತ್ರಿ ಮಂತ್ರ ಯಾರು ಮೊದಲಿಂದನೂ ಪಠನೆ ಮಾಡ್ಕೊಂಡು ಬಂದಿರೋ ಅಂಥವರು ಯಜ್ಞೋಪವೀತದ ಬಳಿಕನೋ ಅಥವಾ ರಕ್ಷಾಬಂಧನದ ಬಳಿಕ ಅಥವಾ ಈ ಸೂತ್ರವನ್ನು ಕಟ್ಟಿಕೊಂಡ ಬಳಿಕ ಗಾಯತ್ರಿ ಮಂತ್ರನ ಕನಿಷ್ಠ ಪಕ್ಷ 10 ಆಗಲಿ 28 ಆಗಲಿ 108 ಬಾರಿ ಜಪವನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ಯಾರಿಗೆ ಮಂತ್ರ ಉಪದೇಶ ಇಲ್ಲ ಅಥವಾ ಗಾಯತ್ರಿ ಮಂತ್ರದ ಬಗ್ಗೆ ವಿಶೇಷವಾಗಿ ಅರಿವಿಲ್ಲ ಅಂಥವರು ತಮಗೆ ಗೊತ್ತಿರುವಂಥ ಯಾವುದೇ ದೇವತಾ ಮಂತ್ರವನ್ನು, ಉದಾಹರಣೆಗೆ ಗಣೇಶನ ಮಂತ್ರ ಗೊತ್ತು, ಓಂ ಗಂ ಗಣಪತಿ ನಮಃ ಅಥವಾ ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಅಥವಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಇಂಥ ಗಣೇಶನ ಮಂತ್ರನ ಹೇಳ್ಕೊಳ್ಳಿ. ಅದೆಲ್ಲ ಹೆಚ್ಚಿನ ಪ್ರಚಾರದಲ್ಲಿ ಗೊತ್ತಿರುತ್ತೆ. ಅಥವಾ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಅಂತ ಹೇಳೋದು, ಅಥವಾ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ, ಓಂ ಶ್ರೀ ಪಾರ್ವತಿ ಪರಮೇಶ್ವರಾಯ ನಮಃ ಅಥವಾ ಹರ ನವ ಪಾರ್ವತಿ ಪತೆ ಹರ ಹರ ಮಹಾದೇವ್. ಈ ರೀತಿ ಆ ಒಂದು ಲಕ್ಷ್ಮೀನಾರಾಯಣರ ಮಂತ್ರನಾಗಲಿ ಶಿವ ಪಾರ್ವತಿಯರ ಮಂತ್ರವನ್ನು ಹೇಳ್ಕೊಳ್ಬೋದು. ಅಥವಾ ನರಸಿಂಹನ ಯಾವುದೇ ನಿಮಗೆ ಮಂತ್ರಗಳಿದ್ರೆ ಮಂತ್ರವನ್ನು ಹೇಳ್ಕೊಳ್ಬೋದು. ಹನುಮಂತನ ಮಂತ್ರ ಉದಾಹರಣೆಗೆ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠೌ ವಾತಾತ್ಮಜೌ ವಾನರೋಹಿತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅನ್ನೋದು ಆಂಜನೇಯನ ಬಹಳ ಒಂದು ಪ್ರಮುಖವಾದ ಮಂತ್ರ. ಆಂಜನೇಯನು ಆತನು ಯಜ್ಞೋಪವೀತ ಧಾರಣೆ ಆಗಿರ್ತಾನೆ, ಆತನು ಬ್ರಹ್ಮಚಾರಿ ಹೌದು, ಆತನು ಯಜ್ಞೋಪವೀತನ ಸದಾ ಧಾರಣೆ ಮಾಡಿಕೊಂಡಂಥ ಒಂದು ಮಹಾಶಕ್ತಿ ಸ್ವರೂಪನಾಗಿದ್ದಾನೆ. ಹಾಗಾಗಿ ಆಂಜನೇಯನ ಮಂತ್ರ ಸಹ ಇದನ್ನು ಹೇಳ್ಕೊಬೋದು. ಅದೇ ರೀತಿ ದೇವಿಯ ಯಾವುದೇ ಮಂತ್ರ ಗೊತ್ತಿದೆ, ಉದಾಹರಣೆಗೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಮಂತ್ರವನ್ನು ಸಹ ಹೇಳ್ಕೊಬೋದು. ಹಾಗಾಗಿ ನಿಮಗೆ ಯಾವುದು ಮಂತ್ರ ಈ ದಿನ ಗೊತ್ತಿರುತ್ತೆ ಅದನ್ನೇ ಒಂದು 5 ಬಾರಿನೋ 10 ಬಾರಿನೋ ಅಥವಾ ನಿಮಗೆ ಇನ್ನಷ್ಟು ಆಸಕ್ತಿ ಇದ್ದರೆ 108 ಬಾರಿನೋ ಹೇಳ್ಕೊಂಡು ಆ ಒಂದು ಸೂತ್ರವನ್ನು ಧಾರಣೆ ಮಾಡಿದ ಬಳಿಕ ಹೇಳ್ಕೊಳ್ಳಿ. ಯಾಕಂದರೆ ಆ ಒಂದು ಧನಾತ್ಮಕ ತರಂಗಗಳು ವೃದ್ಧಿ ಆಗುತ್ತೆ, ಜೊತೆಗೆ ಅಲ್ಲಿ ದೈವತ ಅನುಗ್ರಹ ಸಹ ಸಿಗುತ್ತೆ. ಈ ದಿನ ನಿಮಗೆ ಆಸಕ್ತಿ ಇದ್ದರೆ ಯಾರ್ಯಾರಿಗೆ ಮನೆಯಲ್ಲಿ ಇಂಥ ದಿನ ಪೂಜೆ ಮಾಡಿ ಏನಾದರೂ ನಾವೊಂದು ಸಿಹಿ ಮಾಡಬೇಕು ಅಥವಾ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ, ಮನಸ್ಸು ಇದ್ದರೆ ಅಥವಾ ಅದರಲ್ಲಿ ವಿಶ್ವಾಸ ಭಕ್ತಿ ಇದ್ದರೆ ಖಂಡಿತವಾಗಿ ಶ್ರದ್ಧೇತಿ ಸತ್ಯಂ ಧಾರತೆ ಅನ್ನೋ ವಿಶ್ವಾಸನ ಅಂದರೆ ಶ್ರದ್ಧೆ ಮತ್ತು ವಿಶ್ವಾಸ ಇದ್ದರೆ ಅಲ್ಲಿ ಅದು ಸತ್ಯವಾಗಿ ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಈ ದಿನ ಯಾವುದೇ ಒಂದು ಸಿಹಿ ಖಾದ್ಯವನ್ನು ಮನೆಯಲ್ಲಿ ಮಾಡ್ಕೊಳ್ಳೋದು. ಅದರಲ್ಲಿ ವಿಶೇಷವಾಗಿ ನೂಲ ಹುಣ್ಣಿಮೆ ಎಂದು ವಿಶೇಷವಾಗಿ ಶಾವಿಗೆಯ ಪಾಯಸವನ್ನು ಮಾಡ್ತಾರೆ. ಬಹಳ ಒಂದು ಸುಲಭ ಆಗಿರುತ್ತೆ ಅದು. ನೀವು ಮನೆಯಲ್ಲಿ ಸ್ವಲ್ಪ ಹಾಲು ಸಕ್ಕರೆ ಇದ್ದರೆ ಅದನ್ನು ದಿಢೀರಾಗಿ ಆಗನೇ ಮಾಡ್ಕೊಳ್ಬೋದು. ಹಾಲನ್ನು ಕುದಿಸಿ ಅದಕ್ಕೆ ಸ್ವಲ್ಪ ಈ ತುಪ್ಪದಲ್ಲಿ ಹುರಿದಂಥ ಶಾವಿಗೆ ಅನ್ನೋದು ಸಿಗುತ್ತೆ. ಶಾವಿಗೆ ಅಂಥ ಒಂದು ಶಾವಿಗೆಯನ್ನು ಅಲ್ಲಿ ಬಳಸಿಕೊಂಡು ಅಂಥ ಶಾವಿಗೆ ಪಾಯಸವನ್ನು ಮಾಡಿ ಅದಕ್ಕೆ ಇಷ್ಟ ಇದ್ದರೆ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಇತ್ಯಾದಿಗಳನ್ನು ಹಾಕ್ಕೊಂಡು ಅದನ್ನು ದೇವರ ಮುಂದೆ ನಿವೇದಿಸಿ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಮತ್ತು ನೀವು ನಿಮ್ಮ ಮನೆಯ ಸದಸ್ಯರಿಗೂ ನೀವು ಅದನ್ನು ಸೇವನೆ ಮಾಡ್ಬೋದು. ಈ ರೀತಿ ಒಂದು ಹಬ್ಬದ ವಾತಾವರಣ ಬರುತ್ತೆ, ಧಾರ್ಮಿಕ ವಾತಾವರಣ ಬರುತ್ತೆ, ದೈವಿಕ ವಾತಾವರಣ ಬರುತ್ತೆ. ಹಾಗಾಗಿ ಈ ಒಂದು ನೂಲ ಹುಣ್ಣಿಮೆಯನ್ನು ಅಥವಾ ರಕ್ಷಾ ಪೂರ್ಣಿಮೆಯನ್ನು ಇದನ್ನು ನೀವೊಂದು ಉತ್ತಮವಾದ ಸಂದೇಶದ ಪೂರ್ವಕವಾಗಿ ಉತ್ತಮವಾದ ಒಂದು ತರಂಗದ ಪೂರ್ವಕವಾಗಿ ಇದನ್ನು ಆಚರಣೆ ಮಾಡೋದು ಒಳ್ಳೆಯದಾಗುತ್ತೆ. ಇಲ್ಲಿ ಗ್ರಹಗಳ ಬೇರೆ ಬೇರೆ ದೋಷಗಳು, ಉದಾಹರಣೆಗೆ ಯಾರಿಗೆ ಈ ರಾಹು ದೋಷ ಇದೆ, ಕೇತು ದೋಷ ಇದೆ, ಶನಿ ದೋಷ ಇದೆ ಅಥವಾ ಮಂಗಳ ದೋಷ ಇದೆ, ಇಂಥ ಒಂದು ಗ್ರಹಗಳಿಂದ ಆಗುವಂಥ ದೋಷಗಳು ಸಹ ಈ ದಿನ ನಿವಾರಣೆ ಆಗುತ್ತೆ. ಜೊತೆಗೆ ನಿಮ್ಮ ವರ್ಷಪೂರ್ತಿ ಮುಂದಿನ ಈ ಶ್ರಾವಣ ಹುಣ್ಣಿಮೆವರೆಗೂ ನಿಮಗೆ ಪೂರ್ತಿ ರಕ್ಷಣೆಯೂ ಸಿಗುವಂಥ ಒಂದು ಉತ್ತಮ ದಿನ ಆಗಿರುತ್ತೆ. ಅಲ್ಲದೆ ಈ ದಿನ ಸಂಸ್ಕೃತ ದಿನಾಚರಣೆಯಿಂದ ಆಚರಣೆ ಮಾಡ್ತಾರೆ. ಸಂಸ್ಕೃತ ಭಾಷೆಯ ಒಂದು ಜಾಗೃತಿಯಾಗಿ ಅದೇ ರೀತಿ ಈ ದಿನ ಹಯಗ್ರೀವ ಅವತಾರ ಅಂದರೆ ವಿಷ್ಣುವಿನ ಹಯಗ್ರೀವ ಸ್ವರೂಪದಲ್ಲಿ ಬಂದಂತಹ ಒಂದು ಅವತಾರದ ಈ ದಿನ ಆಚರಣೆ ಮಾಡ್ತಾರೆ. ಅಲ್ಲದೆ ಈ ಕರಾವಳಿ ಭಾಗದಲ್ಲಿ ಈ ದಿನವು ಸಮುದ್ರ ರಾಜನಿಗೆ ಪೂಜೆ ಮಾಡಿ ಅಲ್ಲಿ ಸಮುದ್ರ ರಾಜನಿಗೆ ವಿಶೇಷವಾದ ಈ ಒಂದು ಬಲಿಗಳನ್ನು ಅರ್ಪಣೆಗಳು ಮಾಡುವಂಥ ಪದ್ಧತಿ ಸಮುದ್ರ ಪೂಜಾ ಪದ್ಧತಿಯು ಅನೇಕ ಭಾಗದಲ್ಲಿರುತ್ತೆ. ಅಲ್ಲದೆ ಈ ಕೆಲವೊಂದು ಭಾಗದಲ್ಲಿ ಈ ನಾರಳಿ ಹುಣ್ಣಿಮೆಯನ್ನು ಸಹ ಆಚರಣೆ ಮಾಡುವಂಥ ಪದ್ಧತಿ ಬರುತ್ತೆ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಈ ಹುಣ್ಣಿಮೆಯಂದು ಅಲ್ಲಿ ಶಿವ ವಿಷ್ಣು ಅಥವಾ ದೇವಿ ಮುಂತಾದ ಆಲಯಗಳಲ್ಲಿ ವಿಶೇಷವಾದ ಪೂಜೆ ಅರ್ಚನೆಗಳನ್ನು ಈ ದಿನ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಈ ದಿನದ ಮಹತ್ವವು ಬಹಳ ಒಂದು ಅನೂಚಾನವಾಗಿರುತ್ತೆ. ಇನ್ನು ಈ ದಿನದ ಕುಂಡಲಿಗೆ ಅನುಸಾರವಾಗಿ ಈ ದಿನದ ಗ್ರಹ ಕುಂಡಲಿ ಈ ದಿನ ಕ್ರೋಧಿ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಹುಣ್ಣಿಮೆ ಜೊತೆಗೆ ಸೌರಮಾನದ ಅನುಸಾರ ಸಿಂಹ ಮಾಸ ಆವಣಿ ಮಾಸ ಅಥವಾ ಸ್ವರ್ಣ ತಿಂಗಳಿನ 3ನೇ ದಿನ ಆಗಿರುವಂಥದ್ದು ಶೋಭನ ಯೋಗ ಭದ್ರಕರ್ಣ ಪೌರ್ಣಿಮೆ ತಿಥಿ ಸೋಮವಾರ ಶಿವಮುಷ್ಟಿ ದಿನ ಆಗಿರೋದ್ರಿಂದ ಈ ದಿನ ವಿಶೇಷವಾಗಿ ಹೆಚ್ಚಿನ ಎಲ್ಲ ಗ್ರಹಗಳ ಬೆಂಬಲ ಇರುವಂಥದ್ದು. ಜೊತೆಗೆ ಈ ದಿನ ರಾಜಯೋಗ ಸುನಭ ಯೋಗ ಪರ್ವತ ಯೋಗ ದ್ವಿಗ್ರಹ ಯೋಗ ತ್ರಿಗ್ರಹ ಯೋಗ ಎಂಬಂಥ ಯೋಗಗಳು ಸಹ ನಿರ್ಮಾಣ ಆಗಿವೆ.
ಹಾಗಾಗಿ ಬಹಳ ಒಂದು ಪವಿತ್ರವಾದ ದಿನ. ಇನ್ನು ರಾಶಿಗಳಿಗೆ ಅನುಗುಣವಾಗಿ ಈ ದಿನದ ಫಲ ಸಂಕ್ಷಿಪ್ತವಾಗಿ ಒಮ್ಮೆ ಹೇಳಿ ಮತ್ತು ಇದರ ಕಾರ್ಯಕ್ರಮ ಮುಗಿಸ್ತೇನೆ. ಮೊದಲನೇದಾಗಿ ಮೇಷರಾಶಿಗೆ ಈ ದಿನ ಬಹಳ ಉತ್ತಮವಾಗಿ ಬರುತ್ತೆ. ಅಲ್ಲಿ ಚಂದ್ರನ ಆಶೀರ್ವಾದ ತರಂಗಗಳು ನಿಮಗೆ ವಿಶೇಷವಾಗಿ ಜಯವನ್ನು, ಲಾಭವನ್ನು, ಸುಖವನ್ನು, ಸಮೃದ್ಧಿಯನ್ನು ತಂದು ಕೊಡುವಂಥದ್ದು. ಈ ದಿನ ನಿಮಗೆ ಬಹಳಷ್ಟು ಉತ್ತಮವಾದ ಅನುಭವವನ್ನು ಕೊಡುವಂಥ ದಿನ. ಈ ದಿನ ನೀವು ಮಾಡುವಂಥ ಯಾವುದೇ ಪೂಜೆಯಿಂದ, ಸರಳವಾದ ಪೂಜೆ ಯಾವುದೇ ಮಾಡ್ಬೋದು, ಆ ಸರಳ ಪೂಜೆಯಿಂದ ನಿಮಗೆ ವರ್ಷ ಪೂರ್ತಿ ಆ ರಕ್ಷಣೆ ಸಿಗುವಂಥ, ಕಾರ್ಯಸಿದ್ಧಿ ಆಗುವಂಥ ಯೋಗ ಬಂದಿದೆ. ಚಂದ್ರನ ನಿಮಗೆ ವಿಶೇಷವಾದ ತರಂಗ, ಅಲ್ಲಿ ಎಲ್ಲತೆಗೆ ನಿಮಗೆ ಇರುವಂತಹ ಒಂದು ಅಲ್ಲಿ ಇರತಕ್ಕಂಥ ಗುರುವಿನ ಅನುಗ್ರಹ, ಗುರುಬಲ ಇರುವಂಥ ಒಂದು ರಾಶಿಯಾಗಿರುತ್ತೆ. ಹಾಗೆ ಗುರುವಿನ ಅನುಗ್ರಹ ಇರುವಂಥ ರಾಶಿಯಾಗಿ ಹೆಚ್ಚಿನ ಶುಭಫಲವನ್ನು ಈ ದಿನದ ಹಾಗೂ ಮುಂದಿನ ಹುಣ್ಣಿಮೆವರೆಗೂ ನಿರೀಕ್ಷೆ ಮಾಡ್ಬೋದು ಮೇಷರಾಶಿಯವರು. ಇನ್ನು ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ನವಮದಲ್ಲಿರುವಂಥ ಚಂದ್ರನು, ಹಾಗಾಗಿ ಅಲ್ಲಿ ನಿಮಗೆ ವಿಶೇಷವಾಗಿ ಶುಕ್ರನ ಅನುಗ್ರಹ ಇದರಿರುತ್ತೆ. ರಾಹುವಿನ ಬೆಂಬಲ ನಿಮಗೆ ಇರುತ್ತೆ. ಚಂದ್ರನ ಬಲ ಸ್ವಲ್ಪ ಕೊರತೆ ಇರುವ ಕಾರಣ ನೀವು ವಿಶೇಷವಾಗಿ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡಿ, ಅಥವಾ ನಿಮ್ಮ ಕುಲ ದೇವಿಯನ್ನು ಈ ದಿನ ಪ್ರಾರ್ಥನೆ ಮಾಡಿ, ಅಥವಾ ಈ ದಿನ ಯಾವುದೇ ರೀತಿಯ ರಕ್ಷಾಸೂತ್ರವನ್ನು ಧಾರಣೆ ಮಾಡೋ ಪದ್ಧತಿ ಇದ್ದರೆ ಅದನ್ನು ದೇವಿಯ ಒಂದು ಪಾದದ ಬಳಿಕ ದೇವಿಯ ನೆನಪು ಮಾಡಿಕೊಂಡು ದೇವಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತ ನಿಮಗೆ ಈ ಎಲ್ಲ ರೀತಿಯ ದಾರಿದ್ರ್ಯಗಳು ಅಥವಾ ದುಃಖಗಳು, ದೋಷಗಳು ನಿವಾರಣೆಗೆ ಈ ಒಂದು ವರ್ಷ ಪೂರ್ತಿ ವಿಶೇಷವಾದ ರಕ್ಷಣೆ ಸಿಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಗೆ ಈ ಕಾಲದಲ್ಲಿ ಚಂದ್ರನ ತರಂಗದ ಸ್ವಲ್ಪ ಕೊರತೆ ಇರುವ ಕಾರಣ ಅಲ್ಲಿ 8ನೇ ಸ್ಥಾನದಲ್ಲಿರುವಂಥ ಚಂದ್ರನ ತರಂಗದ ಕೊರತೆ. ಆದರೂ ನಿಮಗೆ ಈತಿನ ವಿಶೇಷವಾಗಿ ಶುಕ್ರನ ವಿಶೇಷವಾದ ಬೆಂಬಲ, ರಾಹುವಿನ ವಿಶೇಷವಾದ ಬೆಂಬಲ, ರವಿಯು ನಿಮಗೆ ಈಗ ಪೂರ್ವಕವಾಗಿ ಗಮನಿಸಿಕೊಳ್ಳಿ. ಆ ರವಿ ಈ ಕಾಲದಲ್ಲಿ ಸೂರ್ಯನ ಅನುಗ್ರಹ ಇರುವಂಥದ್ದು ಕೇವಲ 4 ರಾಶಿಗಳಿಗೆ ಮಾತ್ರ. ಆತನು ಸಿಂಹದಲ್ಲಿ ಪ್ರಕಾಶಿಸುವಂಥ ರವಿಯ ತರಂಗ ನಿಮಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ದಿನ ಮಾಡುವಂಥ ಯಾವುದೇ ಒಂದು ನೀವು ಪೂಜೆಯಿಂದ, ವಿಶೇಷವಾಗಿ ಶಿವ ಅಥವಾ ಈಶ್ವರನ ಭಕ್ತಿ ಅಥವಾ ಸೂರ್ಯನಾರಾಯಣನ ಒಂದು ಸ್ತೋತ್ರ, ಆದಿತ್ಯರದೇ ಸ್ತೋತ್ರ ಮುಂತಾದವುಗಳನ್ನು ಪಠನೆ ಮಾಡಿ ನೀವು ರಕ್ಷಾಸೂತ್ರವನ್ನು ಧಾರಣೆ ಮಾಡಿಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ಯಶಸ್ಸು, ಕೀರ್ತಿ, ಜಯಲಾಭವು ಸಿಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ನಡೆಯುತ್ತವೆ. ಎಲ್ಲ ಮಿಥುನ ರಾಶಿಯವರಿಗೆ ರಕ್ಷಾ ಪೂರ್ಣಿಮೆ ಒಂದು ಶುಭವಾಗುತ್ತೆ. ಮುಂದೆ ಗಮನಿಸೋಣ ಕರ್ಕಾಟಕ ಅಥವಾ ಕಟಕ ರಾಶಿಗೆ ಈ ದಿನ ಹೆಚ್ಚಿನ ಒಂದು ಗ್ರಹ ಬೆಂಬಲ ಇರುವಂಥ ಒಂದು ಭಾಳಷ್ಟೊಂದು ಅದೃಷ್ಟಶಾಲಿ ರಾಶಿಯಾಗಿರುತ್ತೆ. ನಿಮಗೆ ಗುರುಬಲ ಇದೆ ಒಂದು ಕಡೆಯಿಂದ, ಅಂದರೆ ಮಂಗಳನು ಪೂರಕವಾಗಿದ್ದಾನೆ, ಶುಕ್ರನು ಪೂರಕವಾಗಿದ್ದಾನೆ, ಅಲ್ಲಿ ಕೇತು ಗ್ರಹ ಸಹ ಪೂರಕವಾಗಿದೆ, ಚಂದ್ರನ ಬೆಂಬಲ ಸಹ ಇರುತ್ತೆ. ಹಾಗಾಗಿ ಅಲ್ಲಿ 3 ಶುಭ ಗ್ರಹಗಳು ಅಂದರೆ ಗುರು, ಶುಕ್ರ ಮತ್ತು ಚಂದ್ರ, ಆ 3 ಶುಭ ಗ್ರಹಗಳ ತರಂಗ ನಿಮಗೆ ಬಹಳಷ್ಟು ಉತ್ತಮವಾದ ಒಂದು ವಿಶೇಷವಾದ ಲಾಭವನ್ನು ಕೊಡ್ತಾ ಇದೆ. ಈ ದಿನ ನೀವು ನಿಮ್ಮ ಕುಲದೇವಿನೋ, ಇಷ್ಟ ದೇವಿನೋ ಅಥವಾ ಗ್ರಾಮ ದೇವಿನೋ ಯಾವುದೇ ರೀತಿಯ ದೇವಿಯ ಒಂದು ಆಲಯದಲ್ಲಿ ನೀವು ಪೂಜೆ ಮಾಡಿಕೊಂಡು ಅಥವಾ ನಿಮ್ಮ ಮನೆಯಲ್ಲಿರುವಂಥ ದೇವಿಯ ಚಿತ್ರಪಟವನ್ನು ಪೂಜೆ ಮಾಡಿಕೊಂಡು ಈ ಒಂದು ಯಜ್ಞ ಸೂತ್ರವನ್ನು ಅಥವಾ ಈ ರಕ್ಷಾಸೂತ್ರವನ್ನು ಧಾರಣೆ ಮಾಡಿಕೊಂಡ್ರೆ ನಿಮಗೆ ಆಯಸ್ಸು, ಆರೋಗ್ಯ, ಶಕೀರ್ತಿ, ಜಯಲಾಭಗಳು ಸಿಗುತ್ತೆ. ಈ ದಿನವು ನಿಮಗೆ ವಿಶೇಷವಾಗಿ ಅದೃಷ್ಟವನ್ನು ತಂದುಕೊಡುವಂಥ ಶುಭ ದಿನ ಆಗಿರುತ್ತೆ. ಈ ದಿನ ಮಾಡಿದ ಸರಳವಾದ ಪೂಜೆ ನಿಮಗೆ ದೊಡ್ಡದಾದ ಬೃಹತ್ತಾದ ಒಂದು ಉತ್ತಮವಾದ ಲಾಭವನ್ನು, ಜಯವನ್ನು ತಂದುಕೊಡುವಂಥ ಕಟಕ ರಾಶಿಯರಿಗೆ. ಇನ್ನು ಸಿಂಹರಾಶಿಗೂ ಈ ದಿನ ಬಹಳಷ್ಟು ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಅಲ್ಲಿ ಚಂದ್ರನ ತರಂಗಗಳ ಸಹ ಇದೆ, ಶುಕ್ರನು ನಿಮಗೆ ಪೂರಕವಾಗಿದ್ದಾನೆ. ಇತರ ಗ್ರಹಗಳು ಸ್ವಲ್ಪ ವಿರುದ್ಧವಾಗಿದ್ದರೂ ಈ ದಿನ ನಿಮಗೆ ಆ ಒಂದು ಸಿಗುವಂಥ ಚಂದ್ರನ ವಿಶೇಷವಾದ ಒಂದು ಲಾಭದ ತರಂಗದಲ್ಲಿ ಈ ದಿನ ನೀವು ಶಿವನನ್ನು ಅಥವಾ ಸೂರ್ಯ ಭಗವಂತನನ್ನು ಅಥವಾ ನರಸಿಂಹ ಸ್ವಾಮಿಯನ್ನು ಅಥವಾ ನಿಮ್ಮ ಒಂದು ಕುಲದೇವರನ್ನು ಸ್ಮರಣೆ ಮಾಡಿಕೊಂಡು ರಕ್ಷಾಸೂತ್ರವನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗೆ ವರ್ಷ ಪೂರ್ತಿ ಆ ಒಂದು ದೇವತಾನುಗ್ರಹದಿಂದ ಶುಭವಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯ ವಿಚಾರ. ಕನ್ಯಾ ರಾಶಿಗೆ ಈಗ ಗುರುಬಲದ ವಿಶೇಷವಾದ ತರಂಗ ಇದೆ, ಗುರುವಿನ ಅನುಕೂಲತೆ ಇದೆ. ಜೊತೆಗೆ ಅಲ್ಲಿ ಶುಕ್ರನು ಸಹ ನಿಮಗೆ ತಕ್ಕ ಮಟ್ಟಿಗೆ ಸ್ವಲ್ಪ ಒಂದು ಪೂರಕವಾಗಿದ್ದಾನೆ. ಆದರೆ ಚಂದ್ರನ ಒಂದು ಬಲದ ಕೊರತೆ ಇರುತ್ತೆ. ಹಾಗಾಗಿ ನೀವು ಈ ದಿನ ಲಕ್ಷ್ಮೀನಾರಾಯಣರ ಭಕ್ತಿ ಮಾಡಿಕೊಂಡು ಲಕ್ಷ್ಮೀ ಮತ್ತು ನಾರಾಯಣ ಅಥವಾ ತಾಯಿ ಲಕ್ಷ್ಮಿ ಅಥವಾ ಒಂದು ನಾರಾಯಣರ ಸ್ವರೂಪವನ್ನು ಅಥವಾ ವೆಂಕಟೇಶ್ವರನೋ, ರಂಗನಾಥನೋ, ಅದು ಲಕ್ಷ್ಮೀ ನರಸಿಂಹನೋ ಅಥವಾ ಶ್ರೀಕೃಷ್ಣನೋ ಈ ರೀತಿ ಯಾವುದೇ ವಿಷ್ಣು ಮತ್ತು ಆ ಒಂದು ವಿಷ್ಣುವಿನ ಶಕ್ತಿಯ ರೂಪದ ಒಂದು ಸ್ಮರಣೆ ಮಾಡಿಕೊಂಡು ಈ ದಿನ ಸೂತ್ರ ಧಾರಣೆ ಮಾಡಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ಒಂದು ದಿನದ ಮಹತ್ವವಾಗಿ ಶುಭವಾಗುತ್ತೆ. ಮುಂದೆ ತುಲಾರಾಶಿಗೆ ಈ ದಿನ ರವಿ ಅನುಗ್ರಹ ಇರುತ್ತೆ, ಶುಕ್ರನ ಅನುಗ್ರಹ ಇರುತ್ತೆ, ಜೊತೆಗೆ ರಾಹುವಿನ ಬೆಂಬಲ ಇರುತ್ತೆ. ಜೊತೆಗೆ ಈ ದಿನ ಚಂದ್ರನ ತರಂಗ ಸ್ವಲ್ಪ ಕೊರತೆ ಇರೋ ಕಾರಣ ನೀವು ವಿಶೇಷವಾಗಿ ತುಲಾರಾಶಿಯವರು ತಾಯಿ ಮಹಾಲಕ್ಷ್ಮಿಯ ಒಂದು ಭಕ್ತಿ ಮಾಡಿಕೊಂಡು ಮಹಾಲಕ್ಷ್ಮಿಯ ಒಂದು ನೆನಪು ಮಾಡಿಕೊಂಡು ಅಥವಾ ನಿಮ್ಮ ಕುಲ ದೇವಿನೋ, ಇಷ್ಟ ದೇವಿನೋ ಅಥವಾ ಗ್ರಾಮದ ದೇವಿಯನ್ನು ನೆನಪು ಮಾಡಿಕೊಂಡು ಈ ದಿನ ಸೂತ್ರವನ್ನು ಧಾರಣೆ ಮಾಡಿಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ಆ ದೈವಿ ರಕ್ಷಣೆ ಖಂಡಿತ ಸಿಗುತ್ತೆ. ಮುಂದೆ ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಈ ದಿನ ನಿಮಗೆ ಚಂದ್ರನ ವಿಶೇಷವಾದ ತರಂಗ, ಅಲ್ಲಿ ಗುರುವಿನ ಬೆಂಬಲ, ರವಿಯ ತರಂಗ, ಕೇತುವಿನ ಬೆಂಬಲ, ಹಾಗಾಗಿ ಅನೇಕ ರೀತಿಯ ಒಂದು ಶುಭ ಫಲಗಳಾಗುವಂಥದ್ದು. ಗುರು ಮತ್ತು ಅಲ್ಲಿ ನಿಮಗಿರುವಂಥ ಚಂದ್ರರ ಅನುಗ್ರಹ ಜೊತೆಗೆ ಈ ರವಿಯ ಅನುಗ್ರಹ 3 ಬಲಶಾಲಿಯಾದ ಗ್ರಹಗಳ ಒಂದು ಬೆಂಬಲ ಇರುತ್ತೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಒಂದು ಯಾವುದೇ ರೀತಿಯ ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡಿಕೊಂಡು ಈ ರಕ್ಷಾಸೂತ್ರವನ್ನು ಧಾರಣೆ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಒಂದು ಊರಿನಲ್ಲಿರುವಂಥ ಯಾವುದೇ ಶಿವಾಲಯನೋ ಅಥವಾ ವಿಷ್ಣುವಿನ ಆಲಯದನ್ನು ಅಲ್ಲಿ ಸಂದರ್ಶನ ಮಾಡಿಕೊಂಡು ಪೂಜೆ ಮಾಡ್ಬೋದು. ಅಥವಾ ವಿಷ್ಣು ಅಥವಾ ಈಶ್ವರನ ಅಥವಾ ಈ ಒಂದು ಹಾಗೆ ಶಿವ ಅಥವಾ ಶಂಕರರ ಒಂದು ಆಚರಣೆ, ಹರಿಹರರ ಒಂದು ಆಚರಣೆ ಮಾಡ್ಬೋದು. ಅಥವಾ ಅಂತಹ ದೇವರ ಒಂದು ಸ್ಮರಣೆ ಮಾಡಿಕೊಂಡು ಮಾಡುವಂಥ ಪೂಜೆಗಳಿಂದ ನಿಮಗೆ
ಬಹಳಷ್ಟು ಉತ್ತಮ ಫಲ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ರಾಜಕೀಯವಾಗಿಯೂ ಸರ್ಕಾರಿ ಮೂಲವಾಗಿಯೂ ಅಥವಾ ಇನ್ನಿತರ ಯಾವುದೇ ಸಾರ್ವಜನಿಕ ಮೂಲವಾಗಿಯೂ ನಿಮಗೆ ಯಶಸ್ಸು ಕೀರ್ತಿ ಪ್ರಸಿದ್ಧಿ ಸಿಗುವಂಥ ಯೋಗ ಈ ದಿನದ ಮಟ್ಟಿಗೆ ಇರುತ್ತೆ. ಹಾಗಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯ ವಿಚಾರ. ಧನುರಾಶಿಯವರಿಗೆ ಈ ದಿನ ವಿಶೇಷವಾಗಿ ಅಲ್ಲಿ ಮಂಗಳನ ತರಂಗ, ಶುಕ್ರನ ತರಂಗ ಜೊತೆಗೆ ಕೇತುವಿನ ತರಂಗಗಳು ಈ ದಿನ ಸಹಾಯ ಮಾಡ್ತವೆ. ಚಂದ್ರನ ಬೆಂಬಲಗಳು ಸ್ವಲ್ಪ ಕೊರತೆ ಇರುವ ಕಾರಣ ಈ ದಿನ ವಿಶೇಷವಾಗಿ ಧನುರಾಶಿಯವರು ಯಾವುದೇ ರೀತಿಯ ಅಮ್ಮನವರು ಅಥವಾ ದೇವಿಯ ಪೂಜೆ ಮಾಡ್ಕೊಳ್ಬೋದು, ಅಥವಾ ಆಂಜನೇಯ ಹನುಮಾನ್ ಪೂಜೆ ಮಾಡ್ಕೊಳ್ಬೋದು, ಅಥವಾ ಈ ನರಸಿಂಹ ಸ್ವಾಮಿಯ ಪೂಜೆ ಮಾಡಿಕೊಂಡು ಈ ಸೂತ್ರವನ್ನು ಧಾರಣೆ ಮಾಡಿಕೊಂಡು ನಿಮಗೆ ವರ್ಷ ಪೂರ್ತಿ ಆ ದೈವಿ ತರಂಗಗಳ ಸಹಾಯ ಸಿಗುತ್ತೆ, ಶುಭವಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಈ ಒಂದು ಕಾಲದಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲ ನಿಮಗೆ ಇರುತ್ತೆ. ನಿಮ್ಮ ರಾಶಿಯಲ್ಲಿ ಚಂದ್ರನಿದ್ದಾನೆ ಗಮನಿಸ್ಕೊಳ್ಳಿ. ಇಷ್ಟು ದಿನ ಒಂದು ಶನಿಯ ಪೀಡೆಯಿಂದ ನೊಂದಂತಹ ಈ ಮಕರ ರಾಶಿಯವರಿಗೆ ಈ ಒಂದು ಶ್ರಾವಣ ಪೂರ್ಣಿಮೆ ಬಹಳಷ್ಟು ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಹಲವಾರು ಪರಿವರ್ತನೆಗಳಾಗುತ್ತೆ, ಹಲವಾರು ಬದಲಾವಣೆಗಳು ಈ ದಿನದಿಂದ ಆಗುತ್ತೆ. ಹಾಗಾಗಿ ಈ ದಿನದಂದು ನೀವು ನಿಮ್ಮ ಮನೆ ದೇವರನ್ನು, ಇಷ್ಟ ದೇವರನ್ನು, ಅಥವಾ ಈ ವೆಂಕಟೇಶ್ವರನ್ನು ಅಥವಾ ಆಂಜನೇಯ ಸ್ವಾಮಿಯನ್ನು ಅಥವಾ ನಿಮ್ಮ ಕುಲದೇವಿಯನ್ನು ಯಾವುದಾಗುತ್ತೆ ಇಂಥ ಒಂದು ಆ ದೇವರುಗಳೆಲ್ಲ ಒಂದು ಸ್ಮರಣೆ ಮಾಡಿ ಅಥವಾ ಇಂಥ ದೇವರುಗಳನ್ನು ಸಂದರ್ಶನ ಮಾಡಿ ನಿಮಗೆ ಆ ಪೂಜೆ ಮಾಡಿದಂಥ ರಕ್ಷಾಸೂತ್ರವನ್ನು, ಯಜ್ಞಭವಿತನ ಅಥವಾ ರಕ್ಷಾಬಂಧನವನ್ನು ಯಾವುದನ್ನು ಈ ದಿನ ಕಟ್ಟಿಸಿಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ದೈವಿ ರಕ್ಷಣೆ ಸಿಗುತ್ತೆ. ಈ ದಿನ ನಿಮಗೆ ಬಹಳಷ್ಟು ಪ್ರಶಸ್ತವಾಗಿದೆ. ಈ ದಿನ ಮಾಡುವಂಥ ನೀವು ಸಣ್ಣ ಪೂಜೆ ಅಥವಾ ಹೇಳುವಂಥ ಸರಳವಾದ ಸ್ತೋತ್ರ, ಸರಳವಾದ ಶ್ಲೋಕ ಯಾವುದೇ ಆಗ್ಬೋದು, ಅದು ನಿಮಗೆ ಭಾಳಷ್ಟು ವರ್ಷ ಪೂರ್ತಿ ರಕ್ಷಣೆ ಮಾಡುವಂಥ ತರಂಗವನ್ನು ಕೊಡ್ತದೆ. ಹಾಗಾಗಿ ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ. ಈ ದಿನ ಮಕರ ರಾಶಿಯವರಿಗೆ ಅಲ್ಲಿ ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹ, ಗುರುವಿನ ಬೆಂಬಲ ಇರುವಂಥ ಅಪರೂಪವಾದ 3 ಶುಭಯೋಗ ಗ್ರಹಗಳ ರಕ್ಷಣೆ ಇರುತ್ತೆ. ಜೊತೆಗೆ ರಾಹು ಸಹ ನಿಮಗೆ ಈಗ ಪೂರಕವಾಗಿದ್ದಾನೆ. ಶನಿ ಮಹಾತ್ಮರು ಸಹ ನಿಮಗೆ ಈಗ ವಕ್ರಿಗತಿಯಲ್ಲಿದ್ದು ಅವರು ನಿಮಗೆ ಈಗ ಬಿಡುಗಡೆಯಾಗುವ ಹಂತದಲ್ಲಿದ್ದಾರೆ. ಹಾಗಾಗಿ ಇಂದಿನಿಂದ ಅವರು ಒಂದೊಂದೇ ನಿಮಗೆ ಒಳ್ಳೆಯದನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಹಾಗಾಗಿ ಅನೇಕ ರೀತಿಯ ಶುಭಗಳನ್ನು ಈ ದಿನ ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಭಕ್ತಿಯಿಂದ ಶ್ರದ್ಧೆಯಿಂದ ಈ ದಿನ ಆಚರಣೆ ಮಾಡಿಕೊಳ್ಳಿ. ಮುಂದೆ ಕುಂಭರಾಶಿಗೆ ಈ ದಿನದ ವಿಚಾರ ಗಮನಿಸಿದಾಗ ನಿಮಗೆ ವಿಶೇಷವಾಗಿ ಹೆಚ್ಚಿನ ಗ್ರಹಗಳು ಅಷ್ಟೊಂದು ಪೂರಕವಾಗಿಲ್ಲ. ಆದರೆ ಗ್ರಹ ಬಲ ಇಲ್ಲದಿದ್ದರೂ ನಿಮ್ಮ ಮನಸ್ಸಿನ ಮನೋಬಲ ಅಂತ ಇದ್ದರೆ ಅದನ್ನು ನೀವು ಗಟ್ಟಿ ಮಾಡಿಕೊಳ್ಳಿ. ಈ ದಿನ ನಿಮಗೆ ಅಲ್ಲಿ ಕೆಲವೊಂದು ಗ್ರಹಗಳು ವಿರುದ್ಧವಾಗಿ, ಉದಾಹರಣೆಗೆ ಅಲ್ಲಿ ರವಿ ಆಗಲಿ, ಚಂದ್ರನಾಗಲಿ, ಸೂರ್ಯನಾಗಲಿ ಅಥವಾ ಈ ಒಂದು ಮಂಗಳ, ಶುಕ್ರರು ಸಹ ಈಗ ವೈರುಧ್ಯದ ಪರಿಸ್ಥಿತಿಯಲ್ಲಿದ್ದರೆ. ಹಾಗಾಗಿ ನಿಮಗೆ ಭಾಳಷ್ಟು ಪರೀಕ್ಷಾ ಕಾಲ. ಹಾಗಾಗಿ ಪರೀಕ್ಷಾ ಕಾಲ ಇರೋ ಕಾರಣ ನೀವು ವಿಶೇಷವಾಗಿ ಇಂಥ ಯಾವುದೇ ರಕ್ಷಾಸೂತ್ರವನ್ನು ಕಟ್ಟಿಕೊಳ್ಬೋದು. ಕಪ್ಪು ಬಣ್ಣದ ದಾರವನ್ನು ಅಥವಾ ಈ ಹಳದಿ ಬಣ್ಣದ ದಾರವನ್ನು, ಹಸಿರು ಬಣ್ಣದನ್ನು, ಬಿಳಿ ಬಣ್ಣದನ್ನು, ಕೆಂಪು ಬಣ್ಣದನ್ನು ಧಾರಣೆ ಮಾಡ್ಕೊಳ್ಳೋದು. ಆದರೆ ಕೆಂಪು ಬಣ್ಣ ಸ್ವಲ್ಪ ನಿಮಗೆ ಅಷ್ಟೊಂದು ಉತ್ತಮಲ್ಲ. ಶನಿಯ ಒಂದು ತರಂಗಗಳನ್ನು ನೀವು ಕಪ್ಪು ಬಣ್ಣದ ದಾರವನ್ನು ಅಥವಾ ಹಸಿರು ಬಣ್ಣ, ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣ ಇದನ್ನು ದಾರವನ್ನು ಆಯ್ಕೆ ಮಾಡ್ಕೊಳ್ಬೋದು. ಇಂಥ ಒಂದು ದಾರವನ್ನು ಈ ದಿನ ನೀವು ಶಿವನ ದೇವಾಲಯದಲ್ಲೋ, ಆಂಜನೇಯನ ದೇವಾಲಯದಲ್ಲೋ ಅಥವಾ ಈ ನವಗ್ರಹಗಳ ಸಾನ್ನಿಧ್ಯದಲ್ಲೋ ಅಥವಾ ಯಾವುದೇ ರೀತಿಯ ಕಾಲಭೈರವೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಅಥವಾ ನರಸಿಂಹಸ್ವಾಮಿ ಮುಂತಾದ ಯಾವುದೇ ರೀತಿಯ ಶಕ್ತಿ ಕೇಂದ್ರಗಳಲ್ಲಿ ಈ ದಿನ ಪೂಜೆ ಮಾಡಿಕೊಂಡು ಇಂಥ ಒಂದು ಯಾವುದೇ ರೀತಿಯ ದಾರವನ್ನು ಕಟ್ಕೊಳ್ಳಿ. ಕೆಂಪು ಅಷ್ಟು ಬೇಕಾಗಿಲ್ಲ. ಕೆಂಪು ದಾರ ಈಗ ಶನಿಯ ಬಾಧೆ ಇರುವಾಗ ಅಷ್ಟು ಉತ್ತಮವಾಗಿ ಪ್ರಯೋಜನವನ್ನು ಕೊಡೋದಿಲ್ಲ. ಕಪ್ಪು ಬಣ್ಣದ ದಾರ ಆಗುತ್ತೆ, ಹಸಿರು ಬಣ್ಣದ ದಾರ ಆಗುತ್ತೆ, ಹಳದಿ ಬಣ್ಣದ ದಾರ ಆಗುತ್ತೆ, ಇಂಥ ಒಂದು ಅಥವಾ ಬಿಳಿ ಬಣ್ಣದಾಗುತ್ತೆ. ಅಂಥ ಒಂದು ಯಾವುದೇ ದಾರವನ್ನು ಈ ದಿನ ನೀವು ಕಟ್ಟಿಸಿಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ರಕ್ಷಣೆ ಸಿಗುತ್ತೆ. ವಿಶೇಷವಾಗಿ ಶಿವ ಶಕ್ತಿ ಜೊತೆಗೆ ನರಸಿಂಹಸ್ವಾಮಿ, ಆಂಜನೇಯ ಸ್ವಾಮಿ ಮುಂತಾದ ಭಕ್ತಿಯನ್ನು ಮಾಡುತ್ತಾ ಬನ್ನಿ. ಎಲ್ಲ ಕುಂಭರಾಶಿಗೆ ಶುಭವಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯ ವಿಚಾರ. ಮೀನರಾಶಿಗೆ ಈ ದಿನದ ಮಟ್ಟಿಗೆ ವಿಶೇಷವಾದ ಶುಭ ತರಂಗಗಳು ಬಂದಿವೆ. ಅಲ್ಲಿ ವಿಶೇಷವಾಗಿ ಲಾಭ ಸ್ಥಾನದಲ್ಲಿ ಚಂದ್ರನು ಇರುವಂಥ ಏಕೈಕ ರಾಶಿ. ಅಂದರೆ ಒಂದು ರಾಶಿಗೆ ಒಂದು ಗ್ರಹವು ಒಂದು ಕಾಲದಲ್ಲಿ ಒಂದು ರಾಶಿಗೆ ಮಾತ್ರ ಲಾಭ ಸ್ಥಾನದ ಫಲನ ಕೊಡುತ್ತೆ. ಆ ರಾಶಿ ಈ ದಿನ ಯಾವುದಂದರೆ ಮೀನರಾಶಿ ಆಗಿರುತ್ತೆ. ಚಂದ್ರನು ನಿಮಗೆ ಈ ದಿನ ಲಾಭ ಸ್ಥಾನದಲ್ಲಿದ್ದಾನೆ. ಲಾಭದಲ್ಲಿ ಬರುವಂತಹ ಚಂದ್ರನಿಂದಾಗಿ ನೀವು ಮಾಡುವಂಥ ಈ ದಿನ ಪೂಜೆ ನಿಮಗೆ ಲಾಭದಾಯಕ ಆಗುತ್ತೆ. ರವಿಯು ನಿಮಗೆ ಪೂರಕವಾಗಿದ್ದಾನೆ. ಅಪರೂಪಕ್ಕೆ ಈ ಸಾಡೆ ಸಾತಿಯ ಒಂದು ಪರಿಣಾಮದ ಮಧ್ಯೆನೂ ಒಂದು ಲಕ್ಕಿಯೆಸ್ಟ್ ಅಂತಂದರೆ ಸ್ಥಿತಿ ಬಂದಿದೆ ನಿಮಗೆ. ಅಂಥ ಒಂದು ಅದೃಷ್ಟ ಸ್ಥಿತಿ ಅಂದರೆ ಯಾವಾಗಲೂ ಬರೋದಿಲ್ಲ, ಕಾಲ ಕೂಡಿ ಬರೋದು ಅಂತ ಹೇಳ್ತಾರಲ್ಲ, ಆ ಕಾಲ ಈಗ ಕೂಡಿ ಬಂದಿದೆ. ಈ ದಿನವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ. ಧಾರ್ಮಿಕವಾದ ಚಿಂತನೆ ಮಾಡಿ, ಭಕ್ತಿ ಮಾಡಿ, ಶ್ರದ್ಧೆಯಿಂದ ಏನಾದರೂ ಬೇಡಿಕೊಳ್ಳಿ ಅಥವಾ ದೇವಾಲಯಕ್ಕೆ ಸಂದರ್ಶನ ಮಾಡಿ ಅಥವಾ ದಾನ ಧರ್ಮಗಳನ್ನು ಮಾಡಿ. ಈ ದಿನ ಮಾಡುವ ಯಾವುದೇ ನೀವು ಧಾರ್ಮಿಕ ಪುಣ್ಯ ಕಾರ್ಯವು ನಿಮಗೆ 100 ಪಟ್ಟು 1000 ಪಟ್ಟು ಒಳ್ಳೆಯದನ್ನು ಮಾಡುತ್ತೆ. ಜೊತೆಗೆ ಮುಂದೆ ಇನ್ನೂ ಇರುವಂತಹ ಹಲವಾರು ತಿಂಗಳಿನ ವರ್ಷದ ಇರುವಂತಹ ಈ ಸಾಡೆ ಸಾತಿಯ ಬಾಧೆಯಿಂದ ನಿಮಗೆ ಈ ದಿನ ರಕ್ಷಣೆ ಸಿಗುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಸೂರ್ಯನು ಪೂರಕವಾಗಿದ್ದಾನೆ, ಮಂಗಳನು ಪೂರಕವಾಗಿದ್ದಾನೆ, ಚಂದ್ರನು ಪೂರಕವಾಗಿರುವಂಥ ಒಂದು ಅಪರೂಪದ ಸನ್ನಿವೇಶ ಈ ದಿನ ಬಂದಿದೆ. ಈ ದಿನ ವಿಶೇಷವಾಗಿ ನೀವು ಈ ಕೆಂಪು ಬಣ್ಣ ಹೊರತು, ಕೆಂಪು ಬಣ್ಣ ಬೇಡ, ಕಪ್ಪು ಬಣ್ಣ ಆಗಲಿ, ಹಳದಿ ಬಣ್ಣ ಆಗಲಿ ಅಥವಾ ಹಸಿರು ಬಣ್ಣದಾಗಲಿ ಅಥವಾ ಬಿಳಿ ಬಣ್ಣದ ದಾರವನ್ನು ಪೂಜೆ ಮಾಡಿಕೊಂಡು ಅಥವಾ ಅಂಥ ಒಂದು ರಕ್ಷಾ ಸೂತ್ರವನ್ನು ಈ ದಿನ ನೀವು ಇಲ್ಲಿ ಗಣೇಶನ ದೇವಾಲಯ ಇರ್ಬೋದು, ಆಂಜನೇಯ ದೇವಾಲಯ ಇರ್ಬೋದು, ಶಿವನ ದೇವಾಲಯ ಇರ್ಬೋದು, ದೇವಿ ದೇವಾಲಯ ಇರ್ಬೋದು ಅಥವಾ ನಿಮ್ಮ ಕುಲ ದೇವರ ಸಾನ್ನಿಧ್ಯ ಇರ್ಬೋದು ಅಥವಾ ಮನೆಯಲ್ಲೇ ಇರುವಂಥ ದೇವರ ಒಂದು ಚಿತ್ರಪಟದ ಮುಂದೆ ಪೂಜೆ ಮಾಡಿಕೊಂಡು ಈ ದಿನ ಧಾರಣೆ ಮಾಡಿಕೊಳ್ಳಿ. ನಿಮಗೆ ಆ ಒಂದು ದೈವಿ ತರಂಗಳ ಸಹಾಯ ಬರುತ್ತೆ. ಎಲ್ಲ ಯಶಸ್ಸು, ಕೀರ್ತಿ, ಜಯ, ಲಾಭ, ಧನ, ಸುಖ, ಸಮೃದ್ಧಿ ಆಗುತ್ತೆ. ಎಲ್ಲ ರೀತಿಯ ಒಂದು ಉತ್ತಮ ವಿಚಾರಗಳು ನಿಮಗೆ ಈ ರಕ್ಷಾಸೂತ್ರದಿಂದ ದೊರೆಯುತ್ತೆ ಮೀನರಾಶಿಯವರಿಗೆ. ಇಲ್ಲಿವರೆಗೆ ಈ ರಕ್ಷಾ ಪೂರ್ಣಿಮೆಯ ದಿನದ ಮಹತ್ವ,
ರಕ್ಷಾ ಪೂರ್ಣಿಮೆ ಹಿಂದಿನ ಇತಿಹಾಸ, ಪುರಾಣದ ಹಿನ್ನೆಲೆ, ಜೊತೆಗೆ ಈ ದಿನದ ಒಂದು ಗ್ರಹದ ಆಗುವಂಥ ಪ್ರಯೋಜನಗಳು, ವಿವಿಧ ಬಣ್ಣಗಳ ಒಂದು ದಾರಗಳನ್ನು ಧಾರಣೆ ಮಾಡುವಂಥ ಆಗುವಂಥ ಪ್ರಯೋಜನಗಳು ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಇದು ನಿಮಗೆಲ್ಲರಿಗೂ ಒಂದು ಉಪಯೋಗ ಆಗಲಿ, ಇದರಿಂದ ನೀವು ಒಂದು ಲಾಭವನ್ನು ಪಡೆದುಕೊಳ್ಳಿ. ಯಾರೂ ಈ ಗ್ರಹಗಳ ಒಂದು ವೈಪರೀತ್ಯದಿಂದ, ಜೊತೆಗೆ ಬೇರೆ ಬೇರೆ ಗ್ರಹಚಾರ ದೋಷಗಳಿಂದ ಯಾರೂ ಭಯ ಆತಂಕ ಪಡಬೇಕಾಗಿಲ್ಲ. ಈ ದಿನ ಧರಿಸುವಂಥ ಈ ರಕ್ಷಾ ಸೂತ್ರವಾಗಲಿ ಅಥವಾ ಯಜ್ಞೋಪವೀತ ಆಗಲಿ ಅದನ್ನು ಧಾರಣೆ ಮಾಡೋದ್ರಿಂದ ನಿಮಗೆ ವರ್ಷ ಪೂರ್ತಿ ಆ ಒಂದು ಭಗವತ್ ಕೃಪೆಯಿಂದ ಆಯುರಾರೋಗ್ಯ ಶಕ್ತಿ ಜಯಲಗಳು ಸಿದ್ಧಿಯಾಗಲಿ. ಮುಂದೆಯೂ ಈ ವಾಹಿನಿಗೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಈ ರಕ್ಷಾಬಂಧನ ಅಥವಾ ರಕ್ಷಾ ಪೂರ್ಣಿಮೆ ನೂಲ ಹುಣ್ಣಿಮೆ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.